ಕನ್ನಡ ವಾಚಕ ಜಗತ್ತು, ಕನ್ನಡ ಸಾರಸ್ವತ ಜಗತ್ತು ಊಹಿಸಿಕೊಳ್ಳಲಾರದಂಥ ಒಂದು ಭಿನ್ನವಾಗಿರ್ತಕ್ಕಂಥ ಪ್ರಪಂಚ. ನಾನು ಎಮರ್ಜೆನ್ಸಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು, ಸರ್ವಾಧಿಕಾರಿ ಶಕ್ತಿಗಳನ್ನು ವಿರೋಧಿಸಿ ಇನ್ನೇನು ನಾನು ಅರೆಸ್ಟ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಅರೆಸ್ಟ್ ಆಗಲಿಕ್ಕೂ ಒಂದು ಅರ್ಹತೆ ಇರಬೇಕು ಒಬ್ಬ ಲೇಖಕನಿಗೆ. ನಾನು ಅವಾಗ 22 ವರ್ಷ, ಸಣಕಲ ದೇಹ, ಈ ಪೊಲೀಸರ ಲಾಠಿ ಬೂಟುಗಳನ್ನು ತಡ್ಕೊಳ್ಳೋ ಶಕ್ತಿ ನನ್ನ ದೇಹಕ್ಕೆ ಇರಲಿಲ್ಲ. ನಾನು ಕೇವಲ ಒಬ್ಬ ಶಿಕ್ಷಕನಾಗಿ ಮಾತ್ರ ಇರಲಿಲ್ಲ, ಒಬ್ಬ ವಾರಿಯರ್, ಒಂದು ಕ್ರುಸೇಡರ್ ಆಗಿ ನಾನು ಕೆಲಸ ಮಾಡಿದೆ. ಅಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ, ಆಮೇಲೆ ಜಮೀನ್ದಾರಿ ವ್ಯವಸ್ಥೆ ವಿರುದ್ಧ, ಇಂಗ್ಲೀಷ್ಗೆ ಅನ್ನ ಕೊಡೋ ಭಾಷೆ ಅಂತ ಏನು ಇವರು ಅಪಾದನೆ ಮಾಡ್ತಾ ಇದ್ದಾರೆ, ಅದು ಯಾವ ಕಾರಣಕ್ಕೂ ಅನ್ನ ಕೊಡ್ತಕ್ಕಂಥ ಭಾಷೆ ಅಲ್ಲ, ಮನುಷ್ಯ ಸಂಬಂಧಗಳನ್ನು ವಿಗಡಿಸ್ತಕ್ಕಂಥ ಭಾಷೆ, ಅದು ದೂರ ಮಾಡ್ತಕ್ಕಂಥ ಭಾಷೆ. ಮನುಷ್ಯನಿಗೆ ಇಂಗ್ಲೀಷ್ ಶಿಕ್ಷಣ, ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲ್ತಂಥ ವ್ಯಕ್ತಿ ಅವನಿಗೆ ಅಳಕ್ಕೆ ಬರಲ್ಲ, ನಗಕ್ಕೆ ಬರಲ್ಲ, ಸಂಬಂಧ ವಾಚಕಗಳನ್ನ ಬಳಸಕ್ಕೆ ಬರಲ್ಲ ಅಲ್ವಾ. ಅಂಥ ಒಂದು ನಿರ್ಜೀವವಾಗಿರ್ತಕ್ಕಂಥ ಯಂತ್ರಮಾನವನ್ನು ತಯಾರು ಮಾಡೋದು ಯಾವುದು ಅಂತಂದರೆ ಕಾನ್ವೆಂಟ್ ಸ್ಕೂಲ್ಗಳು. ನೀವೊಂದು ಪುಸ್ತಕನ, ಇಡೀ ಕಾದಂಬರಿಯನ್ನು ಬರೆದು ಪ್ರೂಫ್ ನೋಡೋಕ್ಕೆ ಅಂತ ಯಾರಿಗೂ ಕೊಡ್ತೀರಿ, ಅವ್ರು ಆ ಇಡೀ ಪುಸ್ತಕ ಕಳೆದಾಕ್ತಾರೆ ಸರ್, ಬೇಕಂತ ಕಳೆದಾಕ್ತಾರೋ ಮತ್ತೇನೋ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ನೀವು ಆ ಪುಸ್ತಕವನ್ನು ಮತ್ತೆ ಕೂತು ಪೂರ್ತಿ ಬರೀತೀರಿ. ಬರೆದ್ರೆ ಆ ಪುಸ್ತಕಕ್ಕೆ ಅಲ್ಲ, ನೀವು ಯಾರ ಹೆಸರು ಹೇಳೋದು ಬೇಡ ಸರ್, ಅದನ್ನ ನಿಮ್ಗೆ ನೆನಪಿಸ್ತಾ ಇದ್ದೀನಿ ಅಷ್ಟೇ. ಆದ್ರೆ ಇಡೀ ಪುಸ್ತಕವನ್ನು ನೀವು ಬರೀತೀರಿ, ಅದಕ್ಕೆ ಪ್ರಶಸ್ತಿ ಬರುತ್ತೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಈಗ ಹೇಳಿದ್ರಿ ನೀವು, ಅಂದ್ರೆ ನಾನು ಮತ್ತೆ ಓದಲ್ಲ ಅಂತ, ಆದ್ರೆ ಓದ್ದೇ ಇರ್ಬೋದು. ಚಾಪ್ಲಿನ್ ಏನಾಗುತ್ತೆ ಅಂದ್ರೆ, ಚಾಪ್ಲಿನ್ ನಮ್ಮೆಲ್ಲರ ಪ್ರತಿನಿಧಿ, ಸ್ಲಮ್ ಜಗತ್ತಿನ ಪ್ರತಿನಿಧಿ, ಪ್ರಪಂಚದ ಹಸಿವಿನ ಪ್ರತಿನಿಧಿ, ಕೊಳಚೆ ಪ್ರಪಂಚದ ಪ್ರತಿನಿಧಿ. ಒಬ್ಬ ಸುಪಾರಿ ಕಿಲ್ಲರ್ನ ಮನೆಯಲ್ಲಿದ್ದಂಥ ವ್ಯಕ್ತಿ ನಾನು, ಅವನ ಅನುಭವಗಳನ್ನು ಹಂಚ್ಕೊಂಡಂಥ ವ್ಯಕ್ತಿ. ಆಮೇಲೆ ಈ ಎಲ್ಲ ಅನುಭವ, ಒಬ್ಬ ಸುಪಾರಿ ಕಿಲ್ಲರನ್ನ UR ಅನಂತಮೂರ್ತಿ ಅವರಿಗೆ ಧಾರವಾಡದ ಕರ್ನಾಟಕ ವಿದ್ಯಾವರ್ತ ಸಂಘದ ಸಮಾರಂಭದಲ್ಲಿ ಪರಿಚಯಿಸಿ ನಾನು ಸುಪಾರಿ ಕಿಲ್ಲರ್ ಸ್ಟ್ಯಾಂಡಪ್ ಅಂತಂದೆ. ಅವನು ಸುಮಾರು 22 ಕೊಲೆ ಮಾಡಿದ ವ್ಯಕ್ತಿ, ಚಾಗಪ್ಪ ನೋಡಿದ ಅಜಾನುಭಾವ ಮೀಸೆ ಇತ್ತು. ಚಾಗಪ್ಪ, ಇದು ನನ್ನ ಭಾರತ, ಇದು ನನ್ನ ಬಳ್ಳಾರಿ, ಇದು ನನ್ನ ಆಂಧ್ರ ಪ್ರದೇಶ ಅಂತ ಪರಿಚಯಿಸಿದೆ. ಬಹಳ ಎಷ್ಟು ಅಪಾಯಕಾರಿ ಸ್ಥಿತಿಯಲ್ಲಿದ್ದರೆ, ಒಂದು ಭಾಷೆ, ಒಂದು ಧರ್ಮ, ಒಂದು ದೇಶ, ಒಂದು ಚುನಾವಣೆ, ಅದು ಒಂದು ದಿನ, ಒಂದು ದಿನದಲ್ಲಿ ಅನ್ನೋದು ಒಂದು ಕಾನ್ಸೆಪ್ಟ್ ಏನಿದೆ, ಇದು ಫ್ಯಾಸಿಸಂನ ಇನ್ನೊಂದು ಮುಖ ಇದೆ. ಇಲ್ಲಿದ್ದ ಬಹುತ್ವವನ್ನು ನಾಶ ಮಾಡ್ತಕ್ಕಂಥ ಒಂದು ಲಕ್ಷಣ ಇದೆ. ಎಲ್ಲರೂ ಹೇಳಿರೋದಷ್ಟೇ, ಈ ದೇಶದಲ್ಲಿರ್ತಕ್ಕಂಥ ನೀರೆಲ್ಲ ಗಂಗಾನೇ, ನೀರೆಲ್ಲ ಪವಿತ್ರ, ಈ ದೇಶದಲ್ಲಿರ್ತಕ್ಕಂಥ ಅನ್ನ ಎಲ್ಲ ಪವಿತ್ರ, ಈ ದೇಶದಲ್ಲಿರ್ತಕ್ಕಂಥ ನೆಲ, ಗಾಳಿ, ಪಂಚಭೂತಗಳೆಲ್ಲ ಪವಿತ್ರ. ಇದು ಪರ್ಟಿಕ್ಯುಲರ್ ಕುಂಭಮೇಳದಲ್ಲೇ ಸ್ನಾನ ಮಾಡ್ಬೇಕಂತ ಏನಿಲ್ಲ ಅಲ್ವಾ. ಎಷ್ಟೋ ಜನ ನಾವು ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡು ಕುರಿ ಕೋಳಿ ಕೊಯ್ದು ಹಬ್ಬ ಮಾಡಿರೋ ಜನ ಇದ್ದಾರೆ ಅಲ್ವಾ. ಹಣದ ವಿನಿಯೋಗ ಏನು ಅಂತ ಗೊತ್ತಿಲ್ಲ. ಯಾಕಂದ್ರೆ ಮನುಷ್ಯನನ್ನ ಇವತ್ತಿನ ನಮ್ಮ ಬಹುರಾಷ್ಟ್ರೀಯ ಕಂಪನಿಗಳು ಏನ್ ಮಾಡ್ತಾ ಇದ್ದಾವೆ ಅಂದ್ರೆ, ಒಂದು ಭಯಾನಕವಾದ ಕೊಳ್ಳು ಬಾಕನನ್ನಾಗಿ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ ಈ ಬಂಧನ ಅಂತ ಬಂತು, ವಿಷ್ಣುವರ್ಧನ್ ಅಂಡ್ ಜಯಪ್ರದ ಇದ್ದಾರೆ. ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅಂಡ್ ಹೇಮಮಾಲಿನಿ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ತಮ್ಮ ಸರ್ವೀಸಿನ ಎಲ್ಲ ಹಣವನ್ನು ಖರ್ಚು ಮಾಡಿರ್ತಾರೆ. ಮಾತ್ರ ಮಕ್ಕಳು ತಮ್ಮ ವೃದ್ಧಾಪ್ಯದಲ್ಲಿ ಇವನ್ ತಂದೆಯ ಸ್ಪೆಕ್ಟನ್ನ ಒಡೆದಂಥ ಸ್ಪೆಕ್ಟನ್ನು ಸರಿಪಡಿಸೋ ಒಂದು ಅದಕ್ಕೆ ಹಣ ಕೊಡೋದು. ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ, ಯಾರು ಹೇಳಕ್ ಸಾಧ್ಯ ರೀ? ಆ ರೂಪಕ ಕಲ್ಪನೆ ನೋಡಿ ಅಲ್ವಾ. ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ, ಪರಿಜನದ ಭಾಗ್ಯ ಒಡವಿಗೆ ನಡೆಯುತ್ತಿದೆ. ಈ ಥರ ನೀವು ರೋಮಾಂಚನಗೊಳ್ಳದ ಇದ್ದರೆ, ನೀವು ಈ ಕಾಲದ ಒಬ್ಬ ಕಾಂಜಿ ಪೀಜಿಗಳನ್ನಷ್ಟೇ ನೀವು ಅದು ಪ್ರಭಾವ ಅಂತ ತಿಳ್ಕೊಂಡು ಬರ್ಕಂತ ಕೂತ್ರೆ ನೀವು ಸ್ಟ್ಯಾಂಡ್ ನಿಲ್ಲಲ್ಲ. ಕೋರ್ಟ್ ಮಾರ್ಷಲ್ ಅಂತ ಫಿಲಮ್ ನೋಡಿದೆ ನಿನ್ನೆ. ಸೈನಿಕರಲ್ಲಿ ನಡೀತಕ್ಕಂಥ ಒಂದು ಜಾತಿಯ ಭಿನ್ನ ಇದ್ರ ಬಗ್ಗೆ,
ಜಾತೀಯತೆ ಬಗ್ಗೆ, ಒಬ್ಬ ದಲಿತ ಒಬ್ಬ ಸೈನಿಕ ರಾಮಚಂದ್ರ ಅಂತ ಹೆಸರಿಟ್ಕೊಂಡಿರ್ತಾನೆ, ಅವನು ಚಮ್ಮಾರ, ಅವನು ಮೇಜರ್ ಕೇಳ್ತಾನೆ, ನಿನಗೇನು ಅರ್ಹತೆ ಇದೆ ಹೆಸರಿಟ್ಕೊಳ್ಳೋಕ್ಕೆ? ಅದು ಕೋರ್ಟ್ ಮಾರ್ಷಲ್, ಒಂದು ಕಟ್ಟಡದ ಒಳಗಡೆ ನಡೀತಕ್ಕಂಥ ವಿಚಾರಣೆ ಮಾತ್ರ ಸಿನಿಮಾ, 1.5 ಗಂಟೆ ಸಿನಿಮಾ. ನನ್ನ ಸ್ತಂಭೀಭೂತನಾದ ಸಿನಿಮಾ ಕನ್ನಡ, ಹಿಂದಿಯಲ್ಲಿ, ತೆಲುಗಿನಲ್ಲಿ ಇವೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ. ಪ್ರಜ್ಞಾ ಯೂಟ್ಯೂಬ್ ಚಾನಲ್ಗೆ ಕನ್ನಡದ ಹೆಸರಾಂತ ಮತ್ತು ಪ್ರಾಣಸದೃಶವಾದ ಬರಹಗಾರರ 3ನೇ ತಲೆಮಾರಿನ ಬರಹಗಾರರಲ್ಲಿ ಕುಮ್ಮಿ ರುದ್ರ ಪ್ರಸಾದ್ ನಮ್ಮ ಜೊತೆಗಿದ್ದಾರೆ. ಮೊದಲನೇ ತಲೆಮಾರಿನ ಬರಹಗಾರರಾಗಿ ಕುವೆಂಪು, ಕಾರಂತ, ಬೇಂದ್ರೆ, ಮಾಸ್ತಿ ಅಂತ ನಾವು ಅಂದ್ಕೊಂಡು ರಿಜಿಸ್ಟರ್ ಆದರೆ, ಆನಂತರದ ತಲೆಮಾರನ್ನು ಪ್ರತಿನಿಧಿಸುವ ಅನಂತಮೂರ್ತಿ, ತೇಜಸ್ವಿ, ಲಂಕೇಶ್ ಮುಂತಾದಂಥವರು ಕನ್ನಡದ ಭಾಳ ಸತ್ವಪೂರ್ಣವಾದ ಬರಹವನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಹಾಗೆ 3ನೇ ತಲೆಮಾರಿನಲ್ಲಿ ಬಹಳ ಪ್ರಧಾನವಾಗಿ ಚರ್ಚೆಯಾಗುವ ಮತ್ತೆ ವಾಸ್ತವ ಪ್ರಪಂಚದ ಸಾಹಿತ್ಯ, ಸಮುದಾಯ, ಜನಜೀವನ ಹಾಗೂ ದಲಿತ ಕಥನ ಮತ್ತು ಬಂಡಾಯದ ಸಂಘಟನೆ, ಹೀಗೆ ನಾನಾ ಆಲೋಚನಾ ಕ್ರಮಗಳನ್ನು ತಮ್ಮ ಬರಹದಲ್ಲಿ ವಿಸ್ತರಿಸುವ ವಿಶಿಷ್ಟವಾದ ಬರಹಗಾರರಾದಂತಹ ಮತ್ತು ಆಶ್ಚರ್ಯಕರವಾಗಿ ಧುತ್ತಂತ ಒಂದು ದಿಗಿಲು ಹುಟ್ಟಿಸುವ ಬರಹಗಳಲ್ಲಿ ಏನಪ್ಪ ಈ ಥರದೊಂದು ಸಮಾಜ ಇದೆಯಾ ಅಂತ ಆಶ್ಚರ್ಯಕರವಾಗಿ ನಮ್ಮ ಕಣ್ಣು ತೆರೆಸುವ ಕನ್ನಡದ ಬಹಳ ಪ್ರಮುಖವಾದಂತಹ ಬರಹಗಾರರಾದ ಕುಮ್ಮಿ ರುದ್ರ ಸರ್ ಅವರ ಒಂದಿಷ್ಟು ಮಾತುಕತೆಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಇಲ್ಲಿದ್ದೀವಿ ಸರ್. ನಮಸ್ಕಾರ ಸರ್. ನಿಮ್ಮ ಬರವಣಿಗೆಯ ಧಾಟಿಯಲ್ಲಿ ಒಂದು ವಿಶಿಷ್ಟತೆಯನ್ನು ಸಾಧಿಸಿಕೊಂಡು ಬರಹಗಾರರು ತಾವು. ಆ ವಿಶಿಷ್ಟತೆ ಅನ್ನೋದನ್ನು ನಾನು ಡಬಲ್ ಇಂಟೆಡ್ ಕಾಮದಲ್ಲಿ ಹೇಳಬಲ್ಲೆ. ಅದಕ್ಕೆ ಬೇಕಾದಷ್ಟು ನಿಮ್ಮ ಬರಹಗಳಿಂದಲೇ ಬೇಕಾದಷ್ಟು ಸಾಕ್ಷಿಗಳಿದ್ದಾವೆ. ಆ ವೈಶಿಷ್ಟ್ಯತೆಯನ್ನು ತಾವು ಪಡೆದದ್ದು ಹೇಗೆ ಸಾಧ್ಯ ಮಾಡಿಕೊಂಡ್ರಿ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ ಸರ್. ಇಲ್ಲ, ಈಗ ನಾನು ಉರಿದಂತೆ ಆಡುವೆ ಅಂತಕ್ಕಂಥ ಮಾತನ್ನು ಅಕ್ಕ ಮಹಾದೇವಿ ಹೇಳ್ತಾಳೆ. ನಾನು ಸಾಮಾನ್ಯವಾಗಿ ಈ ಕನ್ನಡದಲ್ಲಿ ಆಗಿ ಒಂದು ರೂಢಿಗತವಾಗಿರ್ತಕ್ಕಂಥ ಒಂದು ಮಾರ್ಗವನ್ನು ಆಯಾ ಲೇಖಕರು ನಿರ್ಮಿಸಿಕೊಂಡಿದ್ದಾರೆ. ಈಗ ಭೈರಪ್ಪನವ್ರದ್ದೇ ಒಂದು ಮಾರ್ಗ. ಆಮೇಲೆ ಕಾದಂಬರಿ ಅಂದರೆ ಹೀಗೇ ಬರಿಬೇಕು, ಕತೆ ಅಂದರೆ ಹೀಗೇ ಬರಿಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಕನ್ನಡದಲ್ಲಿ ಇದೆ. ನನ್ನದೇನು ಅಂತಂದರೆ, ಈಗ ಅವರೆಲ್ಲ ನಡೆದ ಹಾದಿಯಲ್ಲಿ ನಾನು ಯಾಕೆ ನಡೀಬೇಕು? ನನ್ನದೇ ಹಾದಿಯನ್ನು ನಾನು ನಿರ್ಮಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನನ್ನದೇ ಆದಂಥ ಒಂದು ಕತೆ, ನನ್ನದೇ ಆದಂಥ ಒಂದು ಕಾದಂಬರಿಯ ಒಂದು ಜಗತ್ತನ್ನು ನಾನು ನಿರ್ಮಿಸಿಕೊಂಡೆ. ಅದು ಭಾಳ ಭಿನ್ನವಾಗಿರ್ತಕ್ಕಂಥ ಒಂದು ಮಾರ್ಗ ಅದು ಅಲ್ವಾ. ಆ ಮಾರ್ಗ ಕನ್ನಡದಲ್ಲಿ 2 ಬಗೆಯ ಲೇಖಕರಿದ್ದಾರೆ. ಒಂದು ಪಾರ್ಕ್ ಥರ ಲೇಖಕರು, ಉದ್ಯಾನವನಗಳಂಥ ಲೇಖಕರಿದ್ದಾರೆ. ಒಂದು ಕಾಡುಗಳನ್ನು ಬೆಳೀತಕ್ಕಂಥ ಲೇಖಕರಿದ್ದಾರೆ. ನಾನು ಕಾಡುಗಳನ್ನು ಬೆಳೀತಕ್ಕಂಥ ಲೇಖಕ, ಸಹಜ ಲೇಖಕ, ಸಹಜ ಕೃಷಿ, ಸಾವಯವ ಕೃಷಿ ಅಂತ ಕರಿತೀವಲ್ಲ, ಹಾಗೆ ಕನ್ನಡ ಕತೆ ಕಾದಂಬರಿಯಲ್ಲಿ ಸಾವಯವ ಸಾಹಿತ್ಯವನ್ನು ಅವಲಂಬಿಸ್ಕೊಂಡಿರ್ತಕ್ಕಂಥ ಒಬ್ಬ ಲೇಖಕ ನಾನು. ಅದು ಕಾರಣ ನಂದು ಸ್ವಲ್ಪ ಭಿನ್ನವಾಗಿರ್ತಕ್ಕಂಥ, ಸಾಮಾನ್ಯ ಓದುಗರಿಗೆ ಎಟಕಲಾರ್ದಂಥ, ಸಾಮಾನ್ಯ ಓದುಗರು ಪ್ರವೇಶಿಸೋಕ್ಕೆ ಸ್ವಲ್ಪ ಕಷ್ಟಪಡಬೇಕಾದಂಥ ಒಂದು ಮಾರ್ಗವನ್ನು ನಾನು ನಿರ್ಮಿಸ್ಕೊಂಡು ಬರೀತಾ ಇದ್ದೀನಿ. ಅಂದರೆ ಸರ್, ಈಗ ನೀವು ಹೇಳಿದ್ದು ಕರೆಕ್ಟೇ. ಇದ್ರ ಮೇಲೆ ಪ್ರಭಾವ ಬೀರಿದ ಬಹುಶಃ ನೀವು ಸ್ಕೂಲ್ ಟೀಚರ್ ಆಗಿ ಆಂಧ್ರದ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಹೆಚ್ಚು ಕಮ್ಮಿ 3 ದಶಕದ ಕಾಲ ಕೆಲಸ ಮಾಡಿದ ಎಕ್ಸ್ಪೀರಿಯೆನ್ಸು, ಅಥವಾ ಅಡಿಗರು ಅನ್ನೇರೋದನ್ನೇ ಬರೋದು ಖಿನ್ನವಾಗಿದೆ ಮನೋ ಅಂತಾರಲ್ಲ, ಆ ದಾರಿಯ ಹೊರತುಪಡಿಸಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ನನ್ನ ಕೈಯಲ್ಲಿ ಅಂತ ನೀವು ನಿರ್ಧರಿಸ್ಕೊಂಡು ಹೊರಟ್ರ? ಇಲ್ಲ, ನಾನು ಎಮರ್ಜೆನ್ಸಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು, ಸರ್ವಾಧಿಕಾರಿ ಶಕ್ತಿಗಳನ್ನು ವಿರೋಧಿಸಿ ಇನ್ನೇನು ನಾನು ಅರೆಸ್ಟ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ, ಅರೆಸ್ಟ್ ಆಗಲಿಕ್ಕೂ ಒಂದು ಅರ್ಹತೆ ಇರಬೇಕು ಒಬ್ಬ ಲೇಖಕನಿಗೆ. ನಾನು ಅವಾಗ 22 ವರ್ಷ, ಸಣಕಲ ದೇಹ, ಈ ಪೊಲೀಸರ ಲಾಠಿ ಬೂಟುಗಳನ್ನು ತಡ್ಕೊಳ್ಳೋ ಶಕ್ತಿ ನನ್ನ ದೇಹಕ್ಕೆ ಇರಲಿಲ್ಲ. ಅದು ಕಾರಣ ಇನ್ಸ್ಪೆಕ್ಟ್ರ್ ಒಬ್ಬರು ಮಠದ್ದಂತ ನಮ್ಮ ತಂದೆಗೆ ಹೇಳಿದರು. ಯಾಕಂದರೆ ನನ್ನ ಅದೃಷ್ಟ ಅಂತಂದರೆ ನಮ್ಮ ಮನೆಗೆ ತೀರ ಹತ್ತಿರದಲ್ಲಿ ಕೂಗಳತಿಯಲ್ಲಿ ಪೊಲೀಸ್ ಸ್ಟೇಷನ್ ಕೊಟ್ಟೂರಲ್ಲಿ
ನಮ್ಮಪ್ಪನಿಗೆ ಸ್ವಲ್ಪ ಪೊಲೀಸ್ ಅಧಿಕಾರಿಗಳೆಲ್ಲ ಪರಿಚಯ ಇದ್ದರು. ಅವರು ಏನು ಮಾಡಿದರು, ನಮ್ಮಪ್ಪಗೆ ಹಾಲಪ್ಪ ನೀವು ನಿಮ್ಮ ಮಗನ್ನ ಕೆಲವು ತಿಂಗಳುಗಳ ಕಾಲ ಈ ಕೊಟ್ಟೂರಿಂದ ಹೊರಗೆ ಕಳಿಸಿ, ಯಾಕೆಂದರೆ ಅವನು ಭಾಳ ಅರೆಸ್ಟ್ ಆಗಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಪಡ್ತಾ ಇದ್ದಾನೆ. ಅರೆಸ್ಟ್ ಆಗಲಿಕ್ಕೆ ಅರ್ಹತೆ ಇಲ್ಲದಿರ್ತಕ್ಕಂಥ ದೇಹ ಒಂದು, ಆದ ಕಾರಣ ಕಳಿಸಿ ಅನ್ನೋ ಕಾರಣಕ್ಕೆ ನಾನು ದೂರದ ಆಂಧ್ರ ಪ್ರದೇಶಕ್ಕೆ ಹೋದೆ. ಆಂಧ್ರದಲ್ಲಿ ನಾನು 1975 ಸೆಪ್ಟೆಂಬರ್ 25ನೇ ತಾರೀಕು ಯಾರು ಊಹಿಸಲಾಗದಂಥ ಒಂದು ಹಳ್ಳಿ, ಅದು ಒಂದವಾಗಲಿ ಅಂತಕ್ಕಂಥ ಹಳ್ಳಿಯಲ್ಲಿ ರಸ್ತೆ, ನೀರು, ಕರೆಂಟು ಯಾವುದೇ ಸೌಲಭ್ಯ ಇಲ್ಲದೇ ಇರತಕ್ಕಂಥ ಹಳ್ಳಿಯಲ್ಲಿ ನಾನು ನನ್ನ ಮಾಸ್ತರಿಗೆ ನೌಕರಿಯನ್ನು ಆರಂಭಿಸಿದೆ ನಾನು. ಯಾಕಂದರೆ ನನಗೆ ವೆರಿ ಎಲ್ವಿನ್ ಭಾಳ ಆದರ್ಶ ನನಗೆ. ಆಂಥ್ರೋಪಾಲಜಿಸ್ಟ್, ಒರಿಸ್ಸಾದ ಒಂದು ಗೋಂಡು ಹಳ್ಳಿಯನ್ನು ದತ್ತು ತಗೊಂಡು ಅದನ್ನು ಡೆವಲಪ್ ಮಾಡಿರ್ತಕ್ಕಂಥ ಒಬ್ಬ ಮಾನವ ಶಾಸ್ತ್ರಜ್ಞ ನನ್ನ ಕಣ್ಣೆದುರಿಗಿದ್ದ. ನಾನು ಚಳುವಳಿಗಳ ಹಿನ್ನೆಲೆ ಬಂದಂಥ ಲೇಖಕ. ಮಾವೋಗಿಂತ ಮುಖ್ಯವಾಗಿ ರಾಮಮನೋಹರ್ ಲೋಹಿಯಾ, ಗಾಂಧೀಜಿ ಇವರ ಪ್ರಭಾವ ನನ್ನ ಮೇಲೆ ಭಾಳ. ಯಾಕಂದರೆ ಅವರ ಸಾಹಿತ್ಯವನ್ನು ಓದಿದ್ವಿ. ಇಲ್ಲಿ ಕರ್ನಾಟಕದಲ್ಲಿ ನಡೆದಂಥ 1973ರಿಂದ 77 ನಡುವೆ ನಡೆದಂಥ ಎಲ್ಲ ಚಳುವಳಿಗಳಲ್ಲಿ ನಾವು ದೈಹಿಕವಾಗಿ ಭಾಗವಹಿಸಿದ್ವಿ. ಆ ಕಾರಣಕ್ಕೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಹುಂಬತನ, ಒಂದು ಆವೇಶ, ಉತ್ಸಾಹ ಇವೆಲ್ಲ ಮೇಳೈಸಿದ್ದರಿಂದ ನಾನು ಒಂದವಾಗಲಿ ಅಂತಕ್ಕಂಥ ಒಂದು ಹಳ್ಳಿಯನ್ನು ನನ್ನ ಕಾರ್ಯಕ್ಷೇತ್ರವನ್ನಾಗಿ ನಾನು ತಗೊಂಡೆ. ನಾನು ಅದೇ ವಾಗಿದೆ ಬಹುಶಃ, ಅದೇ ವಾಗಿದೆ. ಅಂದರೆ ನಿಮ್ಮ ಒಟ್ಟು ಕಥನದಲ್ಲಿ ಅಲ್ಲಲ್ಲಲ್ಲಲ್ಲೇ ಈ ಥರ ನೀವು ಏನೀಗ ಹೇಳಿದ್ರಿ, ಇದು ನಿರೂಪಕ ಅಲ್ಲಿ ತೊಡಗಿಸ್ಕೊತಾನೆ, ಇಂಡಿವಿಜುವಲ್ ತೊಡಗಿಸ್ಕೊಂಡು ಆ ಇಡೀ ಒಟ್ಟು ವಾತಾವರಣವನ್ನು ಒಂದು ಸಮಾಜಮುಖಿ ಮಾಡೋ ಕಡೆಗೆ ಪ್ರಯತ್ನಿಸ್ತಾ ಇರ್ತಾನೆ. ಬಹುಶಃ ನಿಮ್ಮ ಎಕ್ಸ್ಪೀರಿಯೆನ್ಸು ಆ ನಿರೂಪಕನ ಮೇಲೆ, ಅಂದರೆ ಆ ಪಾತ್ರದ ಮೇಲೆ ಡೆವಲಪ್ ಆಗಿದೆ ಅಂತ ಭಾವಿಸ್ಬೋದು ಸರ್? ಖಂಡಿತ ಸರ್. ಯಾಕಂದರೆ ಕನ್ನಡ ವಾಚಕ ಜಗತ್ತು, ಕನ್ನಡ ಸಾರಸ್ವತ ಜಗತ್ತು ಊಹಿಸಿಕೊಳ್ಳಲಾರದಂಥ ಒಂದು ಭಿನ್ನವಾಗಿರ್ತಕ್ಕಂಥ ಪ್ರಪಂಚ ಆಂಧ್ರದಲ್ಲಿದೆ. ಅದು ರಾಯಲಸೀಮೆ ಆಗಿರೋದು, ಜಮೀನ್ದಾರಿ ವ್ಯವಸ್ಥೆ. ನಾನಿದ್ದಂಥ ಸಂದರ್ಭದಲ್ಲಿ 1975 ಮತ್ತು 78 ನಡುವೆ ಒಂದು 4-5 ವರ್ಷಗಳ ಕಾಲ, ಅಂದರೆ ಎಷ್ಟು ಕ್ರೂರವಾಗಿತ್ತು, ಎಷ್ಟು ಅಮಾನುಷವಾಗಿತ್ತು ಆಗಿನ ಕಾಲದಲ್ಲಿ ಪ್ರಪಂಚ ಅಂತ ಹೇಳಿದರೆ. ಆಗ ಬರಗಾಲ ಕೂಡ ಹಾಗೆ ಇತ್ತಾಗ, ಬಹಳ ಇಡೀ ಭಾರತದಾದ್ಯಂತ ಬರಗಾಲ ವಿಜೃಂಭಿಸ್ತಾ ಇತ್ತು. 60s ಅಲ್ಲ, 80sನಲ್ಲಿ. ಆಗ ನಮಗೆ ಬಡತನದ ಒಂದು ನಿಕಟ ಸಂಬಂಧ ಇತ್ತು, ಆದ್ದರಿಂದ ದಾರಿದ್ರ್ಯದ ನಿಕಟ ಸಂಬಂಧ ಇತ್ತು. ಆದ್ದರಿಂದ ಆ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಒಬ್ಬ ಲೇಖಕನಾಗಿ, ಒಬ್ಬ ಹೋರಾಟಗಾರನಾಗಿ ಏನಾದರೂ ಸಮಥಿಂಗ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಹಳ್ಳಿಯಲ್ಲಿ ನಾನು ಕೇವಲ ಒಬ್ಬ ಶಿಕ್ಷಕನಾಗಿ ಮಾತ್ರ ಇರಲಿಲ್ಲ, ಒಬ್ಬ ವಾರಿಯರ್, ಒಂದು ಕ್ರುಸೇಡರ್ ಆಗಿ ನಾನು ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ, ಆಮೇಲೆ ಜಮೀನ್ದಾರಿ ವ್ಯವಸ್ಥೆ ವಿರುದ್ಧ, ಆಮೇಲೆ ಅಲ್ಲಿ ಹಳ್ಳಿಗಳಲ್ಲಿ ಎಷ್ಟು ಭಯಾನಕವಾಗಿತ್ತು ಅಂತಂದರೆ ಈ ಸವರ್ಣೀಯರು ಮಾತ್ರ ಕಲಿಸುವ ಒಂದು ವ್ಯವಸ್ಥೆ ಇತ್ತಲ್ಲಿ. ಯಾಕಂದರೆ ದೇವಸ್ಥಾನಗಳಲ್ಲಿ ಸ್ಕೂಲ್ ನಡೆಸ್ತಾಯಿದ್ರು, ಶಾಲೆಗಳು ನಡೆಸ್ತಾಯಿದ್ರು. ಯಾಕಂದರೆ ದೇವಸ್ಥಾನಗಳಲ್ಲಿ ಯಾಕೆ ನಡೆಸ್ತಾ ಇದ್ದಾರೆ ಅಂದರೆ ದಲಿತರು, ಶೂದ್ರರು ದೇವಸ್ಥಾನ ಪ್ರವೇಶ ಮಾಡಬಾರ್ದು ಅನ್ನೋ ಕಾರಣಕ್ಕೆ, ಅವರಿಗೆ ಅಕ್ಷರ ನಿಲುಕಬಾರ್ದು ಅನ್ನೋ ಕಾರಣಕ್ಕೆ ನಮ್ಮದೆಲ್ಲ ಅಲ್ಲಿ ನಡೆಸ್ತಾಯಿದ್ರು. ಆವಾಗ ನಾನು ಶೂದ್ರನ ಸ್ಕೂಲಲ್ಲಿ ಬಿಟ್ಕೊಂಡೆ. ಒಂದು ಮುಖ್ಯವಾದ ಘಟನೆ ಅಂತ ಹೇಳಿದರೆ 20 ಅಂಶದ ಕಾರ್ಯಕ್ರಮ ತುರ್ತು ಪರಿಸ್ಥಿತಿಯಲ್ಲಿತ್ತಲ್ಲ, ಅದು ನನಗೆ ಭಾಳ ಅನುಕೂಲ ಆಯಿತು. ನನಗೆ ಆಗ ದಲಿತರಿಗೆ ಭಾಳ ವಿಶೇಷವಾದ ಪ್ರಾತಿನಿಧ್ಯ 20 ಅಂಶಗಳ ಕಾರ್ಯಕ್ರಮದಲ್ಲಿ ಇತ್ತು. ಆದ್ದರಿಂದ ನಾನು ಅವುಗಳನ್ನ ಬಳಸ್ಕೊಂಡು ನನ್ನ ಸ್ಕೂಲನ್ನು ಸವರ್ಣೀಯರ ಓಣಿಯಲ್ಲಿದ್ದಂಥ ವೀರಭದ್ರೇಶ್ವರ ದೇವಸ್ಥಾನದಿಂದ ದಲಿತರ ಓಣಿಯಲ್ಲಿ, ಹರಿಜನ ಹೊಲೆಯರಿರ್ತಕ್ಕಂಥ ಓಣಿಯಲ್ಲಿ ಕಂದಾರಮ್ಮನ ದೇವಸ್ಥಾನ ಅಂತಕ್ಕಂಥ ಭಾಳ ದುರ್ಬಲವಾಗಿರ್ತಕ್ಕಂಥ ಅನೇಕ ನನ್ನ ಕಥೆ ಕಾದಂಬರಿಗಳಲ್ಲಿ ಬರ್ತಕ್ಕಂಥ ಒಂದು ಸ್ಥಳ ಅದು. ಅಲ್ಲಿಗೆ ನಾನು ಸ್ಕೂಲನ್ನು ಶಿಫ್ಟ್ ಮಾಡಿದೆ. ನಾನು ಶಿಫ್ಟ್ ಮಾಡಿ ಅಲ್ಲಿರ್ತಕ್ಕಂಥ ದಲಿತರ ಮಕ್ಕಳಿಗೆ ನಿಜವಾದ ಹೆಸರುಗಳು ಇರಲಿಲ್ಲ. ನಮ್ಮ ಮನುಸ್ಮೃತಿಯಲ್ಲಿದೆ, ದಲಿತರಿಗೆ ಅಥವಾ ದುಡಿತಕ್ಕಂಥ ಜನರಿಗೆ ಭಾಳ ಆಕರ್ಷಕವಾದ ಹೆಸರುಗಳನ್ನು ಇಡಬಾರ್ದು ಅಂತಕ್ಕಂಥ ಇದನ್ನು ಮನುವೇ ಹೇಳಿದ್ದಾನೆ.
ಅದ ಕಾರಣ ಅಲ್ಲಿರೋರೆಲ್ಲ ಡುಮ್ಮ, ಟೊಣ್ಣೆ, ಈ ಥರ ಒಂದು ಡೋಮ, ಆಮೇಲೆ ಕರಿಯ, ಕುಂಟ, ಈ ಥರ ಅಮಾಸ, ಈ ದೇವನೂರು ಮಾದೇವ ಹೇಳ್ತಾನಲ್ಲ ಅಮಾಸ ಅನ್ನೋ ಒಂದು ಹೆಸರು ಬರ್ತದಲ್ಲ, ಅಂಥ ಹೆಸರುಗಳೇ ಚಾಲ್ತಿಯಲ್ಲಿದ್ದಂಥ ಇದರಲ್ಲಿ ನಾನು ಮಕ್ಕಳಿಗೆಲ್ಲ ಸುರೇಶ, ರಮೇಶ ಈ ಎಲ್ಲ ಹೆಸರುಗಳನ್ನಿಟ್ಟು ಅವ್ರು ನಾಚ್ಕೊಂಡ್ರಿ. ಈ ಥರ ಹೆಸರುಗಳನ್ನ ಬೇಡ, ತಿಮ್ಮ, ದುರ್ಗ ಅಂತ ಹೇಳಿರಿ ಅಂದರೆ ಇಲ್ಲ, ನಾನು ಇದೇ ಥರ ಹೆಸರುಗಳಿರ್ತೀನಿ ಅಂತ ಆ ಥರ ಹೆಸರುಗಳಿಟ್ಟು ಆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಸೇರಿಸ್ಕೊಂಡು, ಕೆಲವರು ಭಾಳ ನಾಚ್ಕೊಂಡು ತಿಮ್ಮ ಅಂತ ಹೆಸರಿಟ್ಟು, ತಿಮ್ಮಯ್ಯ ಅಂತ ಇದ್ದಾನೆ, ಈ ಬಳ್ಳಾರಿಯಲ್ಲಿ ಇದ್ದಾನೆ ಅವನು. ಬಳ್ಳಾರಿಯಲ್ಲಿ ಅವನು ಹೈಸ್ಕೂಲ್ ಟೀಚರ್ ಆಗಿದ್ದಾನೆ, ನನ್ನ ಕೈಯಲ್ಲಿ ಓದಿದ. ನಾನು ಹೆಸರಿಟ್ಟಂಥ ಒಬ್ಬ ವಿದ್ಯಾರ್ಥಿ, ದಲಿತ ವಿದ್ಯಾರ್ಥಿ ಅವನು. ಆಮೇಲೆ ನನ್ನ ಅನೇಕ ವಿದ್ಯಾರ್ಥಿಗಳು ಈಗ ಸರ್ಕಾರಿ ನೌಕರರಾಗಿದ್ದಾರೆ, ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಇದೇ ನಿಜವಾದ ನನ್ನ ಈ ಲಿಖಿತ ಪೂರ್ವಕವಾಗಿರ್ತಕ್ಕಂಥ ಕೃತಿಗಳಿಗಿಂತ ಇದು ಭಾಳ ಪ್ರಧಾನವಾಗಿರ್ತಕ್ಕಂಥ ಕೃತಿಗಳು ಯಾವುವು ಅಂದರೆ ಮತ್ತು ಆಲೋಚನೆ ಮಕ್ಕಳ ಭವಿಷ್ಯವನ್ನು ರೂಪಿಸೋದಿದೆಯಲ್ಲ, ಅದು ನಾನು ಮಾಡಿದ ಅದೇ ಅಲ್ವ ಸರ್. ಯಾಪಿಲ್ಲು ಅನ್ನೋದು ಏನಾಗುತ್ತೆ, ಒಂದು 1976-77ರಲ್ಲಿ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಾಗ ಒಂದು ದಲಿತ ಮಗು, ಭಾಳ ದೈಹಿಕವಾಗಿ ಭಾಳ ಅಸ್ತವ್ಯಸ್ತ ಆಗಿದ್ದಂಥ ಮಗು, ಅಪ್ಪಾಜಿ ಎಲ್ಲ ಆ್ಯಪಲ್ ಕೊಡಿಸು ಅಂತ ಅವನು ಕೇಳಿದ. ಅದು 2 ರೂಪಾಯಿನೋ 1 ರೂಪಾಯಿ ಹೇಳಿದ ಆಗಿನ ಕಾಲದಲ್ಲಿ. ಅವನು ಇಷ್ಟೊಂದು ದುಬಾರಿ ಅಂತಂದು ಅವನು ಕೊಡಿಸ್ಲಿಲ್ಲ. ಮಗು ಈ ಆಟ ಮಾಡಿತ್ತು, ನನಗೆ ಆ್ಯಪಲ್ ಬೇಕು ಅಂತ. ನಾನು ಹೋಗಿ ಆ್ಯಪಲ್ ಸ್ಪೆಲ್ಲಿಂಗ್ ಹೇಳಮ್ಮ ಅಂತ ಕೇಳಿದೆ ಆ ಮಗುನ. ಅದು APPLE ಅಂತ ಹೇಳಿದಾಗ ನಾನು ಒಂದು ಹಣ್ಣು ಕೊಡಿಸಿದೆ. ಭಾಳ ಖುಷಿಯಾಯಿತು. ಆ ಘಟನೆಯನ್ನು ಆಧರಿಸಿ ನಾನು ಆ್ಯಪಿಲ್ಲು ಅಂತಕ್ಕಂಥ ಕಾದಂಬರಿ ಬರೆದೆ. ಯಾಕೆಂದರೆ ನಮ್ಮ ಹಳ್ಳಿಗೂ ಆಗ ನಮ್ಮ ಸರ್ಕಾರಿ ಶಾಲೆಗಳನ್ನು ತುಳಿದು ಇದು ಖಾಸಗಿ ಶಿಕ್ಷಣ ಸಂಸ್ಥೆ ಪ್ರವೇಶ ಮಾಡಿತ್ತು, ಒಂದು ಲಿಟಲ್ ಫ್ಲವರ್ ಸ್ಕೂಲ್ ಅಂತಕ್ಕಂಥದ್ದು. ಅಲ್ಲಿ ಯಾವುದು ಕ್ರಿಶ್ಚಿಯನ್ನು ಮತಾಂತರ ಇತ್ಯಾದಿ ಸಂಬಂಧಪಟ್ಟಂಥ ಚಟುವಟಿಕೆಗಳು ನಡೀತಾ ಪಾತ್ರಗಳು. ಅದು ನಡೆದಾಗ ನಾನು ನಮ್ಮ ಮಕ್ಕಳು ಇದ್ದಕ್ಕಿದ್ದಂಗೆ ನಾಪತ್ತೆಯಾಗಿ ಆ ಸ್ಕೂಲಿಗೆ ಹೋದು. ಆಮೇಲೆ ನಾನು ಪಟ್ಟಿಡಿದು ಮಕ್ಕಳನ್ನ ಪುನಃ ನಾನು ಸ್ಕೂಲಿಗೆ ಸೇರಿಸ್ಕೊಂಡು, ಯಾಕಂದರೆ ಅವ್ರಿಗಿಂತ ನಾವು ಚೆನ್ನಾಗಿ ಪಾಠ ಮಾಡ್ತಾಯಿದ್ವಿ, ಅವ್ರಿಗಿಂತ ಭಿನ್ನವಾಗಿ. ಯಾಕಂದರೆ ಮಕ್ಕಳಿಗೆ ಒಂದು 100 ವಾಕ್ಯಗಳನ್ನ ಕಲಿಸ್ಬೇಕು ನಾವು ಮಕ್ಕಳಿಗೆ. ಇಂಗ್ಲೀಷ್ ಸಹಜವಾಗಿ ಬಳಸ್ತಕ್ಕಂಥ ಡ್ಯಾಡಿ, ಮಮ್ಮಿ, ಸೋಣ್ಸೋ, ಕಮ್ಮು, ಗೋತ್, ಈಟು ಅಂತ ಕೆಲವು ಪದಗಳನ್ನು ಕಲಿಸಿದರೆ ಯಾವ ಕಾರಣಕ್ಕೂ ಮಕ್ಕಳು ಆ ಕಡೆಗೆ ಹೋಗಲ್ಲ. ಈಗ ಜಾಗತೀಕರಣ ಆಗಿರೋದ್ರಿಂದ ಅದು ಇಂಗ್ಲೀಷ್ ಭಾಳ ಪಾಪ್ಯುಲರ್ ಆಗಿದೆ. ಇಂಗ್ಲೀಷ್ಗೆ ಅನ್ನ ಕೊಡೋ ಭಾಷೆ ಅಂತ ಏನು ಇವರು ಆಪಾದನೆ ಮಾಡ್ತಾ ಇದ್ದಾರೆ, ಅದು ಯಾವ ಕಾರಣಕ್ಕೂ ಅನ್ನ ಕೊಡ್ತಕ್ಕಂಥ ಭಾಷೆ ಅಲ್ಲ. ಮನುಷ್ಯ ಸಂಬಂಧಗಳನ್ನು ವಿಗಡಿಸ್ತಕ್ಕಂಥ ಭಾಷೆ, ಅದು ದೂರ ಮಾಡ್ತಕ್ಕಂಥ ಭಾಷೆ. ಮನುಷ್ಯನಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತಂಥ ವ್ಯಕ್ತಿ ಅವನಿಗೆ ಅಳಕ್ಕೆ ಬರಲ್ಲ, ನಗಕ್ಕೆ ಬರಲ್ಲ, ಸಂಬಂಧ ವಾಚಕಗಳನ್ನ ಬಳಸೋಕ್ಕೆ ಬರಲ್ಲ ಅಲ್ವಾ. ಅಂಥ ಒಂದು ನಿರ್ಜೀವವಾಗಿರ್ತಕ್ಕಂಥ ಯಂತ್ರಮಾನವನ್ನು ತಯಾರು ಮಾಡೋವು ಯಾವುವು ಅಂತಂದರೆ ಇಂಗ್ಲೀಷ್ ಕಾನ್ವೆಂಟ್ ಸ್ಕೂಲ್ಗಳು. ಅದನ್ನು ಮನಗಂಡು ನನ್ನ ಸ್ಕೂಲು ಡೆವಲಪ್ ಮಾಡಿದ್ವಿ. ಆಗಿನೂ ನಾನು ಅನ್ಮ್ಯಾರಿಡ್. ಕಾರಣ ನನ್ನ ಸಂಬಳದ ಒಂದು 15-20% ಈ ಮಕ್ಕಳಿಗಾಗಿ ನಾವೆಲ್ಲ ಖರ್ಚು ಮಾಡ್ತಾಯಿದ್ವಿ. ಆಗ ನಮ್ಮ ಸಂಬಳ 250, 260, 270 ಆಗ. ಅದರಲ್ಲಿ ಒಂದು 15-20 ರೂಪಾಯಿ ಖರ್ಚು ಮಾಡ್ತಾಯಿದ್ವಿ. ಬಹುಶಃ ಈ ಕಾರಣಕ್ಕಾಗಿ ನಿಮ್ಮದು ನರೇಷನ್ನಲ್ಲಿ, ಲಿಟ್ರರಿ ನರೇಷನ್ನಲ್ಲಿ ಫಸ್ಟ್ ಪರ್ಸನ್ ನರೇಷನ್ ಭಾಳ ಬರ್ತದೆ. ಹೌದೌದು. ಯಾಕೆ ಅಂದರೆ ನೀವು ಬರಿತಾ ಇರುವಾಗಲೇ ಅದೇನೋ ಕಾದಂಬರಿನೋ ಕಥೆನೋ ಮತ್ತೇನೋ ಆದ್ರೂ ಆ ಫಸ್ಟ್ ಪರ್ಸನ್ ನರೇಷನ್ ಬರೋ ಕಾರಣ ಏನು ಅಂತಂದರೆ ನೀವು ಅಲ್ಲಿ ನಿಮ್ಮ ಆತ್ಮಚರಿತ್ರೆ ತುಣುಕುಗಳಾಗಿ ಎಲ್ಲೋ ಹಂಚ್ಕೊಂಡು ಹೋಗಿರ್ತೀರಿ ಅಂತ ಅನಿಸುತ್ತೆ. ಆ ಕಾರಣಕ್ಕಾಗಿ ಹೆಚ್ಚು ಫಸ್ಟ್ ಪರ್ಸನ್ ನರೇಷನಲ್ಲಿ ನಿಮ್ಮ ಬರವಣಿಗೆ ಇರ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕಥೆಯ ನಿರ್ಮಾಪಕನಾದ್ದರಿಂದ, ಕಥೆಯ ಆಗಿರೋದ್ರಿಂದ ನಾನು ನನ್ನ ಪ್ರಜ್ಞೆಯಲ್ಲಿ ನಾನು ಕಥೆಗಳನ್ನು ಹೇಳೋಕ್ಕೆ ಪ್ರಯತ್ನಪಟ್ಟೆ. ನಾನು ಯಾಕೆ ಆರಂಭದ ಕಥೆಗಳು ಹೇಗಿದೆ ಅಂದರೆ ನನ್ನನ್ನು ಅತ್ಯಂತ ಜನಪ್ರಿಯಗೊಳಿಸಿದಂಥ ಕಥೆಗಳು ದೇವರೇಣ, ಕತ್ತಂತ ವಿಷಯದ ಕತೆ, ಕಿವುಡ ನಾಯಿಯಾದ ಪ್ರಸಂಗ, ಇನ್ನಾದರೂ ಸಾಯಬೇಕು ಅಂತಕ್ಕ ಮೊಟ್ಟ ಮೊದಲನೇ ಕಥೆ ಅದು. ಏನು ಒಳ್ಳೆ ಸಂಕಲನ. ಜೆ ಸುದರ್ಶನ್ ಅಂತಕ್ಕಂಥ ಒಬ್ಬ ಕವಿ
ನವ್ಯ ಯುಗದ ಬಂಧಿಯಾಗಿದ್ದಂಥ ಕವಿ ಇನ್ನಾದರೂ ಬದುಕಬೇಕು ಅಂತ ಒಂದು ಪದ್ಯ ಬರೆದ್ರು ಅವರು. ನಾನೇನು ಮಾಡಿದೆ ಇನ್ನಾದರೂ ಸಾಯಬೇಕು ಅಂತ ಅದಕ್ಕೆ ಪರ್ಯಾಯವಾಗಿ ಒಂದು ಕಥೆ ಬರೆದೆ. ಬರ್ಕೊಂಡಿದ್ದೀರಿ ಸರ್ ತಾವು ಅದನ್ನು? ಬರೆದೆ. ಅದು ಪ್ರಜಾವಾಣಿಯಲ್ಲಿ ಪ್ರಕಟ ಆಯಿತು. ಪ್ರಜಾವಾಣಿಯಲ್ಲಿ ಪ್ರಕಟ ಆದಾಗ ಸುಮಾರು ಒಂದು ಸಿಮೆಂಟಿನ ಚೀಲ ತುಂಬುವಷ್ಟು ಪತ್ರಗಳು ತೋರಿಸಿದ್ರಿ ಸಂಪಾದಕರು. ನೋಡಿ ನಿನ್ನ ಕತೆಗೆ ಇಂದ ಬರೆದಂಥ ಇದು ಅಂತ. ನಾನು ಆ ಕಥೆಯನ್ನು ನಾನು ಪುನಃ ಓದಿಲ್ಲ. ನಾನು ಒಂದು ಸಾರಿ ಬರೆಯೋದು ಮಾತ್ರ. ನನ್ನ ಬಹುಪಾಲು ಕಥೆಗಳನ್ನು ನಾನು ಯಾವ ಕಾರಣಕ್ಕೆ ಇನ್ನೊಂದು ಸಾರಿ ಓದಿಲ್ಲ, ಇನ್ನೊಂದು ಸಾರಿ ಬರೆದಿಲ್ಲ. ಬಟ್ ಒಂದು ಆಶ್ಚರ್ಯಕರ ಘಟನೆ ಇದೆ ಸರ್, ನನಗೆ ನೆನಪಿದೆ ಮತ್ತು ನಾನು ಸಾಕ್ಷಿ ಕೂಡ ಅದಕ್ಕೆ. ನೀವೊಂದು ಪುಸ್ತಕನ ಇಡೀ ಕಾದಂಬರಿಯನ್ನು ಬರೆದು ಪ್ರೂಫ್ ಮಾಡೋಕ್ಕೆ ಅಂತ ಯಾರಿಗೂ ಕೊಡ್ತೀರಿ. ಅವ್ರು ಆ ಇಡೀ ಪುಸ್ತಕ ಕಳೆದಾಕ್ಬಿಡ್ತಾರೆ ಸರ್. ಬೇಕಂತ ಕಳೆದಾಕ್ತಾರೋ ಮತ್ತೇನೋ ಮಾಡ್ತಾರೋ ಗೊತ್ತಿಲ್ಲ. ಆದರೆ ನೀವು ಆ ಪುಸ್ತಕವನ್ನು ಮತ್ತೆ ಕೂತು ಪೂರ್ತಿ ಬರಿತೀರಿ. ಬರೆದ್ರೆ ಆ ಪುಸ್ತಕಕ್ಕೆ ಅಲ್ಲ, ನೀವು ಯಾರ ಹೆಸರು ಹೇಳೋದು ಬೇಡ ಸರ್, ಅದನ್ನು ನಿಮಗೆ ನೆನಪಿಸ್ತಾ ಇದ್ದೀನಿ ಅಷ್ಟೇ. ಆದರೆ ಇಡೀ ಪುಸ್ತಕವನ್ನು ನೀವು ಬರಿತೀರಿ, ಅದಕ್ಕೆ ಪ್ರಶಸ್ತಿ ಬರುತ್ತೆ. ಹೌದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರುತ್ತೆ. ಈಗ ಹೇಳಿದ್ರಿ ನೀವು, ಅಂದರೆ ನಾನು ಮತ್ತೆ ಓದಲ್ಲ ಅಂತ, ಆದರೆ ಓದದೇ ಇರ್ಬೋದು. ಅದು ಎಷ್ಟು ಚೆನ್ನಾಗಿ ಉಮೇಶ್ ಅದು ಸುಮಾರು 900 ಪುಟದ ಕಾದಂಬರಿ. ಅದು ಬರೆದಾಗ ಒಬ್ರಿಗೆ ಕೊಟ್ಟೆ, ಅವರು ಅದನ್ನು ಪ್ರೂಫ್ ನೋಡೋಕೆ ಕೊಟ್ಟರು. ಅವ್ರಿಗೆ ನನ್ನ ಮೇಲೆ ಏನು ಮುನಿಸಿರ್ತೇನೋ, ಅವ್ನು ಕುಮ್ಮಿ ಬದಲಿ ನನ್ನ ಹತ್ರ ನೋಡ್ಕೊಂತೀನಿ ಹಾಗೆ ಹೀಗೆ ಅಂತ ಒಂದು ಹಾಕಿದ್ರು. ನಾನು ಹೇಳಿದೆ ಅದನ್ನು ನಾನು ಕೇಳೋದೇ ಇಲ್ಲ. ಅದೇ ನಿಮ್ಗೆ ಆಶ್ಚರ್ಯ ಸರ್. ಆಮೇಲೆ ಏನು ಮಾಡಿದೆ, ನಾನು ಪುನಃ ಅದು ಅವ್ರನ್ನ ಕೇಳಲಿಲ್ಲ ಆದರೂ ಅಲ್ಲಿಂದ ಒಂದು 5 ಸಾರಿ ಕಾದಂಬರಿ ಬರೆದೆ. ಅದನ್ನೇ ಬರೆದು ಹರಿದು ಒಂದು 35,000 ಪುಟಗಳು ಹರಿದು ಆಮೇಲೆ CN ರಾಮಚಂದ್ರನ್ ಅಂತಕ್ಕಂಥ ಒಬ್ಬ ಪುಣ್ಯಾತ್ಮ ವಿಮರ್ಶಕ, ಮೊದಲೇ ಅವರದೇ ಬರೆದೆ, ದಿ ಬೆಸ್ಟು ಅನ್ನೋವರೆಗೂ ಬರೆದು ಇನ್ನೂ ಕಡಿಮೆ ಮಾಡಂದರು. ಇನ್ನೂ ಕಡಿಮೆ ಮಾಡಿ 500 ಚಿಲ್ಲರೆ 600 ಪುಟಕ್ಕೆ ನಿಲ್ಲಿಸಿದೆ. ಆಮೇಲೆ ಇದು ದಿ ಬೆಸ್ಟ್ ನಾವೆಲ್ ಅಂತ ಅವ್ರು ಹೇಳಿದ ಮೇಲೆ ಅದನ್ನು ಪ್ರಕಟಿಸಿದ್ದೆ ನಾನು. ಅವರು ಒಳ್ಳೆ ಮುನ್ನುಡಿ ಬರೆದಿದ್ದಾರೆ ಸರ್, ಅದಕ್ಕೆ ಭಾಳ ವಂಡರ್ಫುಲ್ ಬರೆದಿದ್ದಾರೆ. ಆಮೇಲೆ HS ರಾಘವೇಂದ್ರ ಬೆನ್ನುಡಿ ಬರೆದರು, ಭಾಳ ಚೆನ್ನಾಗಿದೆ. ಇಡೀ ಕಾದಂಬರಿ ಹಂಗಿದೆ. ನೆನಪಿಸಿದೆ ಯಾಕೆಂದರೆ ಸುಮ್ಮನೆ ಒಂದು 2-3 ಟೈಟ್ ಹೇಳ್ತೀನಿ ನೋಡಿ ಸರ್. ಬಳ್ಳಾರ ವಿಚಿತ್ರಂ ಅಂತೀರಾ, ರಾಯಲಸೀಮಾ ಅಂತೀರಾ, ಆಮೇಲೆ ಎನ್ಕೌಂಟ್ರ್ ಅಂತೀರಾ, ಆಮೇಲೆ ಕುಡಾಲನ ಕಾಡು ಸೋಸಿದ ಕತೆ ಅಂತೀರಾ, ಟೊಣ್ಣಿ ದೇವರ ಹೆಣ ಅಂತೀರ. ಟೈಟ್ಲ್ಗಳನ್ನು ಇಡುವಾಗ ಕನ್ನಡದಲ್ಲಿ ಅಲ್ಲಿವರೆಗೂ ಆ ಟೈಟ್ಲ್ಗಳು ಯಾರು ಆ ಥರದ ಟೈಟ್ಲ್ಗಳು, ಸುಶೀಲ ಎಂಬ ನಾಯಿಯು ವಾಗಿಲೆ ಎಂಬ ಗ್ರಾಮವು, ಈ ಥರದ ಟೈಟ್ಲ್ಗಳನ್ನು ಇಡುತ್ತಾ ಇರುವ ನೀವು ಇಷ್ಟು ತಾಳ್ಮೆ ವಹಿಸಿ ಇಷ್ಟು ಸುದೀರ್ಘವಾದ ಒಂದು ಕಾದಂಬರಿ ಮತ್ತೆ ಬರೆಯುವಷ್ಟು ತಾಳ್ಮೆ ಇದೆಯಲ್ಲ ಸರ್, ಇಟ್ಸ್ ಎ ಗ್ರೇಟ್. ನಾನು ಯಾಕೆ ಅದನ್ನು ಗ್ರೇಟ್ ಅಂತೀನಿ ಅಂತಂದರೆ, ಕಥನ ಆರಿಸ್ಕೊಳ್ಳುವಾಗ ತಮ್ಮ ಆಯ್ಕೆಗಳು ಹೇಗಿರ್ತದೆ ಅಂದರೆ ತುಂಬ ಒಂದು ಭೂಗತವಾದ ಒಂದು ಅಧೋಲೋಕದ ಎಲ್ಲೋ ಸಿಕ್ಕಾಕೊಂಡಿರುವ ರಕ್ತಸಿಕ್ತವಾದ ಯಾವುದೋ ಒಂದು ನೆಲೆಯಿಂದ ಅದನ್ನು ಎತ್ಕೋತೀರ. ಬಟ್ ಬರೆಯುವಾಗ ಅದನ್ನು ಸಮಾಜಮುಖಿ ಥರ ಹಿಂಗೆ ತಂದು ಇಟ್ಬಿಡ್ತೀರ, ನೋಡಿ ಹಿಂಗಿದೆ ಅಂತ. ಸೊ ಈ ಥರದನ್ನ ಹೆಂಗೆ ಫೇಸ್ ಮಾಡ್ತೀರಾ ಸರ್ ತಾವು? ಇಲ್ಲ, ಏನದು ಉಮೇಶ್ ಅಂದರೆ, ನಾವು ಜನಪ್ರಿಯವಾಗಿರ್ತಕ್ಕಂಥ ಭಾರತನೇ ಬೇರೆ. ಈ ಭಾರತ ಅಂದರೆ ಭಾಳ ಸುಭಿಕ್ಷವಾಗಿರ್ತಕ್ಕಂಥ, ಸುಸಜ್ಜಿತವಾಗಿರ್ತಕ್ಕಂಥ ಸುಖೀ ಭಾರತ ಬೇರೆ. ಅದರಲ್ಲಿ ಬೆಂಗಳೂರಿದೆ, ಶಿವಮೊಗ್ಗ ಇದೆ, ಸೋಣ್ಸೋ ಎಲ್ಲ ಇದೆ. ಅದು ಭಾರತ ಬೇರೆ. ಈ ಭಾರತ ನಮಗೆ ಮುಖ್ಯ ಅಲ್ಲ. ಹಳ್ಳಿಗಳ ಭಾರತ ಇದೆ, ಗ್ರಾಮೀಣ ಭಾರತ ಇದೆ, ಅವ್ಯಕ್ತ ಭಾರತ, ನೇಪಥ್ಯದಲ್ಲಿರ್ತಕ್ಕಂಥ ಭಾರತ ಇದೆ. ಆ ಭಾರತ ಲೇಖಕನಿಗೆ ಮುಖ್ಯನಾಗಬೇಕು ಯಾವಾಗಲೂ. ಅಸಮಾನತೆಯನ್ನು ಒಳಗೊಂಡಂಥ ಭಾರತ ಇದೆ, ಜಾತಿ ವ್ಯವಸ್ಥೆ ಇರ್ತಕ್ಕಂಥ ಭಾರತ ಇದೆ, ಮನುಸ್ಮೃತಿ ಮತ್ತು ಈ ಸ್ಮೃತಿಗಳನ್ನು ವಿರೋಧಿಸ್ತಕ್ಕಂಥ ಒಂದು ಭಾರತ ಇದೆ. ಈ ಸ್ಮೃತಿಗಳು ದಬ್ಬಾಳಿಕೆ ನಡೆಸಿದ ಒಂದು ಭಾರತ ಇದೆಯಲ್ಲ, ಆ ಗ್ರಾಮೀಣ ಭಾರತ ನನ್ನಂಥ ಲೇಖಕನಿಗೆ ಮುಖ್ಯ ಆಗಬೇಕದು. ವಂಡರ್ಫುಲ್ ಅಲ್ವಾ? ವಂಡರ್ಫುಲ್ ಸರ್. ಅದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಲೇಖಕ ಯಾವಾಗಲೂ ದಮನಿತ ಭಾರತದ ಕಡೆಗೆ ಹೆಚ್ಚು ಒಲವು ತೋರಿಸ್ಬೇಕು ಯಾವಾಗಲೂ ಅಲ್ವಾ. ನಾನು ಲೇಖಕನಾಗಿ, ಯಾಕಂದರೆ ನಾನು ಅರಿಸ್ಕೊಂಡಂಥ ಸಿದ್ಧಾಂತಗಳೇನಿವೆ, ಅದರಲ್ಲಿ ಮಾರ್ಕ್ಸ್ ಆಗಿರ್ಬೋದು, ಅಥವಾ ಲ್ಯಾಟಿನ್ ಅಮೇರಿಕನ್ ಸಾಹಿತ್ಯ ಆಗಿರ್ಬೋದು, ಮಾವೋ ಆಗಿರ್ಬೋದು, ಗಾಂಧೀಜಿ, ಲೋಹಿಯಾ, ಇವರೆಲ್ಲರ ಸಾಹಿತ್ಯವನ್ನು ಅರಿಸ್ಕೊಂಡ ಪರಿಣಾಮ ನನ್ನನ್ನು ಭಾಳ ಭಿನ್ನವಾಗಿರ್ತಕ್ಕಂಥ ಒಬ್ಬ ಲೇಖಕನಾಗಿ ಮಾಡಿದಾಗ, ಆ ಕಾರಣಕ್ಕೆ ನಾನು ಹಳ್ಳಿಗಳಲ್ಲಿ ಇರೋಕ್ಕೆ ಪ್ರಯತ್ನಪಟ್ಟೆ. ನಾನು
ಭಾಳ ಅತ್ಯಂತ ನಿರ್ಲಕ್ಷಿತ ಹಳ್ಳಿಗಳಲ್ಲಿ ನನ್ನ 38 ವರ್ಷಗಳ ಕಾಲ ಇದ್ದ ಪರಿಣಾಮ ಈ ಕತೆ ಕಾದಂಬರಿಗಳನ್ನು ಬರೆಯೋಕ್ಕೆ ಸಾಧ್ಯ ಆಯಿತು. ಬಟ್ ಒಂದು ಇಮ್ಮಿಡಿಯೇಟ್ಸ್ ನೀವು ಒಂದು ಪ್ಯಾರಡಮ್ ಶಿಫ್ಟ್ ಅಂತ ಕರಿತೀವಲ್ಲ ಸರ್ ನಾವು, ವಾಟ್ ಯು ಕಾಲ್ ಇಂಗ್ಲೀಷ್ ಪ್ಯಾರಡಮ್ ಶಿಫ್ಟ್, ಒಂದು ಶಿಫ್ಟ್ ತೊಗೊಂಡ್ಬಿಡ್ತೀರಾ. ಸಿಂಪಲಾಗಿ ಒಂದು ಉದಾಹರಣೆ, ಚಾಪ್ಲಿನ್ ಬಗ್ಗೆ ಬರೆದ್ಬಿಡ್ತೀರಾ. ಈ ಥರದ ಸೃಜನಶೀಲವಾದ ಬರಹಗಳನ್ನು ಬರಿತಾ ಇರುವಾಗಲೇ, ಈ ಥರದ ಲೋಕವನ್ನು ಕುರಿತು ನೀವು ಬರಿತಾ ಇರುವಾಗಲೇ ಚಾಪ್ಲಿನ್ ಬಂದ್ಬಿಡ್ತದೆ. ಚಾಪ್ಲಿನ್ ಏನಾಗುತ್ತೆ ಅಂದರೆ, ಚಾಪ್ಲಿನ್ ನಮ್ಮೆಲ್ಲರ ಪ್ರತಿನಿಧಿ. ಅವನು ಸ್ಲಮ್ ಜಗತ್ತಿನ ಪ್ರತಿನಿಧಿ, ಪ್ರಪಂಚದ ಹಸಿವಿನ ಪ್ರತಿನಿಧಿ, ಕೊಳಚೆ ಪ್ರಪಂಚದ ಪ್ರತಿನಿಧಿ. ಅವನು ತಾಯಿ, ಹೆಣ್ಣ ಅಂತಕ್ಕಂಥ ಅವನ ತಾಯಿ, ಬೇರೆಲ್ಲ. ನನ್ನ ತಂದೆಯಿಂದ ಶೋಷಿಸಿಕೊಂಡಿರ್ತಕ್ಕಂಥ ನನ್ನ ತಾಯಿ ಬೇರೆಲ್ಲ ಅಲ್ವಾ. ಲಂಕೇಶ್ ಹೇಳ್ತಾರೆ, ನನ್ನ ತಾಯಿ ಕಪ್ಪು ನೆಲ ಕಪ್ಪು ಹೊಲ ಅಂತಾರಲ್ಲ, ಆ ಥರ ತಾಯಿ ನನ್ನ ತಾಯಿ ಕೂಡ ಸೇಮ್ ಅಲ್ವಾ. ನಾನು ಹಸಿವೆ. ಚಾಪ್ಲಿನ್ ಕೂಡ ತನ್ನ ಹಸಿವೆಗಾಗಿ ಕಲಾವಿದನ ಹಸಿವೆಯ ಕಾರಣದಿಂದ ಅವ್ರು ಹೇಳ್ತಾನೆ ಒಂದು ಕಡೆಗೆ ತನ್ನ ಆಟೋಬಯೋಗ್ರಫಿ ಅಂತಕ್ಕಂಥ ತನ್ನ ಇದರಲ್ಲಿ, ನೀನು ಒಬ್ಬ ಹಸಿದಿರ್ತಕ್ಕಂಥ ವ್ಯಕ್ತಿ ಎದುರಿಗೆ ಅನ್ನ ಮತ್ತು ಸುಂದರವಾದ ಮಹಿಳೆಯನ್ನು ಇಟ್ಟರೆ ಅವನು ಆಯ್ಕೆ ಮಾಡ್ಕೊಳ್ತಾ ಅನ್ನ ಸುಂದರವಾದ ಮಹಿಳೆಯನ್ನ ಮಾತನ್ನು ಹೇಳ್ತಾನೆ ಅವನು. ಆದ್ದರಿಂದ ಚಾಪ್ಲಿನ್ ಅವನು ಇಡೀ ಅಂಥ ಬಂಡಾಯಗಾರ. ಅವನು ಬರೀ ಹಾಸ್ಯ ಕಲಾವಿದಲ್ಲ, ಅವನು ಭಾಳ ಅತ್ಯುತ್ಕೃಷ್ಟ ಆಂಗಿಕ ಅಭಿನಯ ವರೇಣ್ಯ ಅನ್ಬೋದೇನೋ ಅವನು ಅಲ್ವಾ. ಚಾರ್ಲ್ಸ್ ಸ್ಪೆನ್ಸರ್ ಚಾಪ್ಲಿನ್ ಅವನು ಲಂಡನ್ನಿನ ಒಬ್ಬ ಅತ್ಯಂತ ಶೋಷಿತ ಕಾಬ್ಲರ್ ಮನೆಯಿಂದ ಹುಟ್ಟಿದವನು. ಅವನು ಒಬ್ಬ ಚಮ್ಮಾರ ಫ್ಯಾಮಿಲಿಯಿಂದ ಬಂದಂಥವನು ಅಲ್ವಾ. ನನ್ನ ಆದರ್ಶ ಅವನು. ನಾನು 1999ರಲ್ಲಿ ನನಗೆ ಆಕ್ಸಿಡೆಂಟ್ ಆದಾಗ ನಾನು ಆಯ್ಕೆ ಮಾಡ್ಕೊಂಡದ್ದು ನನ್ನ ವಿರಾಮದ ದಿನಗಳನ್ನು ಹೇಗೆ ಕಳಿಬೇಕಂತ ಅಂದ್ಕೊಂಡಾಗ ನಾನು ಬೆಂಗಳೂರಿನಿಂದ ಕೆಲವು ಬುಕ್ಸ್ ಎಲ್ಲ ತರಿಸಿದೆ. ಎ ಕ್ರಾನಿಕಲ್ ಆಫ್ ಹಾಲಿವುಡ್ ಫಿಲಮ್ ಅಂತಕ್ಕಂಥದ್ದು, ಚಾಪ್ಲಿನ್ನ ಆಟೋಬಯೋಗ್ರಫಿ ಆ್ಯಂಡ್ ಸೆರ್ಗೈ ಐಸೆನ್ಸ್ಟೈನ್ ಅವರ ಲೆಟರ್ಸ್ ಅಂತ ಒಂದು ಬುಕ್ಕು. ಆಮೇಲೆ ಇವೆಲ್ಲ ತರಿಸ್ಕೊಂಡು ಈಗಿನ ಸೌಲಭ್ಯಗಳಾಗಿರಲಿಲ್ಲ. ಈಗ ನೀವು ಗೂಗಲ್ನಲ್ಲಿ ಓಪನ್ ಮಾಡಿದರೆ ಚಾಪ್ಲಿನ್ ಬಗ್ಗೆ ಎಲ್ಲ ವಿವರ ಸಿಗುತ್ತೆ, ಆಗಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಇಡೀ ಹಾಲಿವುಡ್ ಚರಿತ್ರೆ ಮತ್ತು ಚಾಪ್ಲಿನ್ ಚರಿತ್ರೆ ಎರಡನ್ನೂ ಸಮಸಮವಾಗಿ ನೋಡೋ ಇದರಲ್ಲಿ ಒಂದು ಪುಸ್ತಕ ರಚನೆ ಮಾಡಿದೆ. ಅದು ಆಲ್ ಆಫ್ ಎ ಸಡನ್ ಏನಲ್ಲ, ನಿಮ್ಮ ತಲೆ ಒಳಗೆ ಇದೆ. ಈಗ ನಾನೇನಾದರೂ ಮನೆಯಲ್ಲಿ ನಮ್ಮ ಅಜ್ಜಿ ನೋಡಿ ಎಂಜಾಯ್ ಮಾಡ್ತಕ್ಕಂಥ ಒಬ್ಬ ವಿದೇಶಿ ಚಿತ್ರಗಳು ಯಾವುವು ಅಂದರೆ ಚಾಪ್ಲಿನ್ ಸಿನಿಮಾಗಳು. ಆಟೋಮೆಟಿಕಲಿ ನಗ್ತಾಳೆ. ನನ್ನ 4-5 ವರ್ಷದ ನನ್ನ ಮೊಮ್ಮಗ ನಗ್ತಾನೆ ಅಲ್ವಾ. ಖುಷಿ. ಇದು ಯೂನಿವರ್ಸಲ್ ಲ್ಯಾಂಗ್ವೇಜ್. ಅವ್ನು ಚಾಪ್ಲಿನ್ ಐ ಆಮ್ ನಾಟ್ ಬಿಲಾಂಗ್ಸ್ ಟು ಎನಿ ಕಂಟ್ರಿ ಅಂತ ಹೇಳ್ತೀವಿ, ಎನಿ ನೇಷನ್ ಅಂತನಲ್ಲ. ಇಡೀ ಪ್ರಪಂಚದ ಕಲಾವಿದ ನಾನು ಅದ ಕಾರಣ ಯಾವ ದೇಶದ ನಾಗರಿಕತೆಯನ್ನು ನಾನು ನಾಗರಿಕನಲ್ಲ ಅಂತ ಹೇಳಿ ಅಮೇರಿಕ ವಿರುದ್ಧ ಕಟ್ಕೊಂಡಂಥ ಒಬ್ಬ ಮಹಾನ್ ಸಾಹಸಿ ಅದು. ಸರ್, ಒಂದು ಘಟನೆ ನೆನಪಿಸ್ತೀನಿ. ನಾನು ಮತ್ತು ತಾವು ಮತ್ತು ಮೇಷ್ಟ್ರು ದಳವಾಯಿ ಅವರು ದಾವಣಗೆರೆಯಲ್ಲಿ ಒಂದು ಥಿಯೇಟ್ರಲ್ಲಿ ಓಂ ಸಿನಿಮಾ ನೋಡಿ ಹೊರಗೆ ಬಂದ್ವಿ. ನೆನಪಾಯ್ತು ಸರ್ ತಮಗೆ? ನೆನಪಾಯ್ತು. ಓಂ ಸಿನಿಮಾ ನೋಡಿ ಹೊರಗೆ, ಎಸ್, ಗೀತಾಂಜಲಿ ಟಾಕೀಸಲ್ಲಿ ಓಂ ಸಿನಿಮಾ ನೋಡಿ ಹೊರಗೆ ಬಂದಾಗ ನಾನು ಸುಮ್ಮನೆ ಕುತೂಹಲಕ್ಕೆ, ನೀವು ಸಿನಿಮಾ ನಂಟಿರೋದ್ರಿಂದ ಕೇಳ್ತಾ ಇದ್ದೀನಿ ಈ ಪ್ರಶ್ನೆನ. ಸರ್, ಇದು ಸಿನಿಮಾ ಏನು ಸರ್ ಸಿನಿಮಾ ಇದು, ಮಚ್ಚು ರಕ್ತ ಅಂತ ಅಂದೆ ಸುಮ್ಮನೆ. ನೀವು ಭಾಳ ಒಂದು ಸರಿ ಹಿಂಗೆ ಮೌನ ಈ ಕೈ ಹಿಂಗೆ ಇಟ್ಟು ಕುಂಸಿ, ಇದು ಇಮ್ಮೋರ್ಟಲ್ ಸಿನಿಮಾ ಆಗುತ್ತೆ. ಇಮ್ಮಿಡಿಯೇಟಾಗಿ ಏನು ಅನ್ನಿಸ್ಬೋದು, ಆದರೆ ಈ ಕನ್ನಡ ಲ್ಯಾಂಡ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಸಿನಿಮಾ ಉಳಿತದೆ ಅಂದಿದ್ರಿ. ಇವತ್ತು ಸರ್ ಅದನ್ನು ಯಾರಿಗೂ ಕಾಪಿರೈಟ್ ಕೊಟ್ಟಿಲ್ಲ, ಅವರೇ ಇಟ್ಕೊಂಡಿದ್ದಾರೆ. ಇವತ್ತು ರಿಲೀಸ್ ಆದರೆ 100 ದಿನ ಓಡುತ್ತಾ ಸಿನಿಮಾ. ಏನು ಕಂಡು ಆ ಮಾತು ಹೇಳಿದ್ರಿ ಸರ್ ನೀವು ಸಿನಿಮಾದಲ್ಲಿ? ಸುಮ್ಮನೆ ನಿಮ್ಗೊಂದು ಸಿನಿಮಾ ನಂಟಿರಿಂದ ಹೇಳ್ತಾ ಇದ್ದೀನಿ. ನೀವು ಆ್ಯಕ್ಚುಲಿ ನಮ್ಮ ಮನ ಮೆಚ್ಚಿದ ಹುಡುಗಿ ಸಿನಿಮಾಗೆ ಸಿಟ್ಬಿಟ್ಟವರು, ಕೆಂಡದ ಮಳೆ ಸಿನಿಮಾ ಅದು ಭಾರತ ಚಲನಚಿತ್ರದ ಮೇಲೆ ದೊಡ್ಡ ಪ್ರಭಾವ ಬೀರಿದ ಚಿತ್ರ ಅದು. ಆಮೇಲೆ ಪಂಡಿತ್ ಅರ್ಜುನ್ ಪಂಡಿತ್ ಅಂತ ಒಂದು ಹಿಂದಿಯಲ್ಲಿ ಬಂತು. ಸನ್ನಿ ಡಿಯೋಲ್ಗೆ ಲೈಫ್ ಕೊಟ್ಟಂಥ ಚಿತ್ರ. ಆಮೇಲೆ ತೆಲುಗಿನಲ್ಲಿ ಬಂತು, ತಮಿಳಿನಲ್ಲಿ ಬಂತು, ತೆಲುಗಿನಲ್ಲಿ ಬಂತು. ಈಗ ಭಾರತೀಯ ಚಿತ್ರರಂಗಕ್ಕೆ ಒಂದು ಹೊಸ ಶೇಪನ್ನು, ಹೊಸ ರೂಪವನ್ನು ಕೊಟ್ಟಂಥ ಚಿತ್ರ ಓಂ. ಯಾಕಂದರೆ
ಯಾಕಂದ್ರೆ ನಾನು ಹಿಂಸೆ ನಡುವೆ ಬದುಕಿದಂತೆ. ಹೌದು ಆಂಧ್ರದ ಸುಪಾರಿ ಕಿಲ್ಲರ್ಸ್ ನಡುವೆ ಸುಪಾರಿ ಕಿಲ್ಲರ್ನ ಮನೆಯಲ್ಲಿದ್ದಂಥ ವ್ಯಕ್ತಿ ನಾನು. ಅವನ ಅನುಭವಗಳನ್ನು ಹಂಚ್ಕೊಂಡಂಥ ವ್ಯಕ್ತಿ. ಆಮೇಲೆ ಈ ಎಲ್ಲ ಅನುಭವ ಒಬ್ಬ ಸುಪಾರಿ ಕಿಲ್ಲರನ್ನು ಯು ಆರ್ ಅನಂತಮೂರ್ತಿಯವರಿಗೆ ಧಾರವಾಡದ ಕರ್ನಾಟಕ ವಿದ್ಯಾವರ್ತ ಸಂಘದ ಸಮಾರಂಭದಲ್ಲಿ ಪರಿಚಯಿಸಿದೆ ನಾನು. ಸುಪಾರಿ ಕಿಲ್ಲರ್ ಸ್ಟ್ಯಾಂಡಪ್ ಅಂತಂದೆ. ಅವನು ಸುಮಾರು 22 ಕೊಲೆ ಮಾಡಿದ ವ್ಯಕ್ತಿ ಚಾಗಪ್ಪ ಅನ್ನೋದು. ನೋಡಿದ ಅಜಾನುಬಾಹು ಮೀಸೆ ಇದ್ದ ಚಾಗಪ್ಪ, ಇದು ನನ್ನ ಭಾರತ, ಇದು ನನ್ನ ಬಳ್ಳಾರಿ, ಇದು ನನ್ನ ಆಂಧ್ರ ಪ್ರದೇಶ ಅಂತ ಪರಿಚಯಿಸಿದ್ದೆ. ಏನು ರಿಯಾಕ್ಟ್ ಮಾಡ್ತಾರೆ ಸರ್ ಅನಂತಮೂರ್ತಿ? ಯಾಕಂದರೆ ಈ ಲೇಖಕರು ಅರ್ಥ ಮಾಡ್ಕೊಂಡಿರೋ ಪ್ರಪಂಚನೇ ಬೇರೆ, ನನ್ನಂಥ ಒಬ್ಬ ಲೇಖಕ ಗ್ರಹಿಸಿರೋ ಭಾರತನೇ ಬೇರೆ. ಯಾಕಂದರೆ ನಾವು ನಕ್ಸಲ್ ಮೂಮೆಂಟ್ ನೋಡಿದ್ದೀವಿ, ಅಲ್ಲಿರೋ ಹಿಂಸೆ ನೋಡಿದ್ದೀವಿ, ಜಮೀನ್ದಾರಿ ವ್ಯವಸ್ಥೆ ನೋಡಿದ್ದೀವಿ, ಸುಪಾರಿ ಕಿಲ್ಲರ್ಸ್ ಜೊತೆ ನಾವು ಒಡನಾಡಿದ್ದೀವಿ. ಹೀಗಾಗಿ ನನ್ನ ಪ್ರಪಂಚ ಕನ್ನಡ ಲೇಖಕರ ಪ್ರಪಂಚ, ವಾಚಕರ ಪ್ರಪಂಚಕ್ಕಿಂತ ಭಾಳ ಭಿನ್ನವಾಗಿರೋ ಪ್ರಪಂಚ ನಂದು. ಅದರಿಂದ ನಿಮಗೆ ಆ ಹೋಮ್ ಫಿಲ್ಮ್ ನೋಡಿದೆ. ಯಾಕಂದರೆ ನಾವು ಕೊಲೆಗಳನ್ನು, ಆ ಮಾರಣಾಂತಿಕ ಘಟನೆಗಳನ್ನು ನಾನು ಎದುರಿಸ್ತಾ ಇದ್ವಿ. ಅಕಸ್ಮಾತ್ ನಾನು ಮಾಡಬಹುದಾದ ಕೊಲೆಗಳು ಹೇಗಿರ್ಬೋದು ಅಂತ ಕಲಿಸ್ಕೊಂಡ್ವಿ ನಾವು. ಯಾಕಂದ್ರೆ ನಾನು ಕೊಲೆ ಮಾಡೋಕ್ಕೆ ಬಂದ್ರೆ ನಾವು ಕೊಲೆ ಮಾಡಬೇಕಲ್ಲ. ಒಂದು ಕಪಾಳು ಕೊಡಿದ್ರೆ ಇನ್ನೊಂದು ಕಪಾಳು ಕೊಡಿ ಅನ್ನೋ ಸನ್ನಿವೇಶದಲ್ಲಿ ನಾವು ಇರಲಿಲ್ಲ. ಆ ಸಂದರ್ಭದಲ್ಲಿ ಮತ್ತು ನೋಡಿದೆ ಅವರ ಜೇಡರ ಕೃಷ್ಣ ಅವೆಲ್ಲ ಅವೇನೇ ನಾನು ನಿಜವಾದ ಪಾತ್ರಗಳನ್ನ ಅಳವಡಿಸ್ಕೊಂಡು ಉಪೇಂದ್ರ ಏನು ತೆಗೆದಿದ್ದಾರೆ. ರಾಜ ಒಬ್ಬ ಸಭ್ಯನಾಗಿರ್ತಕ್ಕಂಥ ವ್ಯಕ್ತಿ ಹೇಗೆ ರೌಡಿಯಾಗಿ ರೂಪುಗೊಳ್ತಾನೆ ಅನ್ನೋದಕ್ಕೆ ಸಾಮಾಜಿಕ ಸನ್ನಿವೇಶನ ಕಾರಣ ಅದು ಅಲ್ವಾ. ಅಂಥವು ನಾವು ತೀರ ಹತ್ತಿರ ಹೋಗಿ, ರೌಡಿಜಮ್ಮಿಗೆ ತೀರ ಹತ್ತಿರ ಹೋಗಿ, ನಕ್ಸಲ್ ಮೂಮೆಂಟಿಗೆ ತೀರ ಹತ್ತಿರ ಹೋಗಿ ನಾವು ಹೊರಗಡೆ ಬಂದಂಥ ಜನ ಅಲ್ವಾ. ಹಿಂಗಾಗಿ ಅದು ನನಗೆ ಭಾಳ ಹಿಡಿಸ್ತಪ್ಪ ಆ ಸಿನಿಮಾ. ಇವತ್ತು ಅಂದಿದ್ದು ಆ ಮಾತು ಸತ್ಯ ಆಗಿದೆಯಲ್ಲ ಸರ್. ಆ ಸಿನಿಮಾ ಹೇಳ್ಬಿಟ್ರು ಇವತ್ತು ಓಡೋ ಥರ ಇದೆ, ಹಂಗೆ ಇದೆ ಸರ್. ಇನ್ನೊಂದು ಇವತ್ತು ಇದು ಇಂಡಿಯಾದ ಒಟ್ಟು ನೀವು ಹೇಳಿದ್ರೆ ಒಂದು ಅಸಮಾನ ಮತ್ತು ಬಹಿಷ್ಕೃತ ಹಾಗೂ ಅವ್ಯಕ್ತ ಭಾರತ ಹೊಂದಿದೆ ಅಂತ. ಸೊ ಈ ಅವ್ಯಕ್ತ ಭಾರತದಲ್ಲಿ ಬಹುತ್ವ ಜೀವಂತವಾಗಿದೆ ಸರ್. ಆದರೆ ಈ ಬಹುತ್ವಕ್ಕೆ ಕುತ್ತು ಬರೋ ಥರ ಇವತ್ತು ಭಾರತದಲ್ಲಿ ಎಲ್ಲ ನಡೀತಾ ಇದೆ ಅಲ್ಲ. ಇದು ಪ್ರಪಂಚ ಕೂಡ ಒಂದು ಪ್ಯಾಸಿಸಮ್ ಕಡೆಗೆ ವಾಲ್ತಾ ಇದೆ. ಇವತ್ತು ಅಮೇರಿಕದಲ್ಲಿ ಆಗಿರ್ತಕ್ಕಂಥ ತಗೊಳ್ಳಿ, ಅಮೇರಿಕದಲ್ಲಿ ಅಮೇರಿಕನ್ಸೇ ಇರಬೇಕು. ಭಾರತದಲ್ಲಿ ಈ 1% ಜನರು ಮಾತ್ರ ಇರಬೇಕು. ಎಲ್ಲ ದೇಶಗಳು ಕೂಡ ಅದೇ ಥರ ಇದೆ. 1914ರಲ್ಲಿ ಜರ್ಮನ್ನಲ್ಲಿ ಇದೇ ಪರಿಕಲ್ಪನೆ ಇತ್ತು. ಅಲ್ಲಿ ಯಹೂದಿಗಳು ಭಾಳ ಹೆಚ್ಚಿದ್ರಲ್ಲಿ. ಯಹೂದಿಗಳು ಎಲ್ಲ ರಂಗಗಳಲ್ಲಿ ಭಾಳ ಪ್ರಭಾವಶಾಲಿಗಳಾಗಿದ್ದರು. ಅಲ್ಲಿ ಜರ್ಮನ್ಸ್ ಮೂಲ ನಿವಾಸಿಗಳು ಭಾಳ ಕಷ್ಟ ಸ್ಥಿತಿಯಲ್ಲಿದ್ದರು. ಈಗ ಅಲ್ಲಿರೋ ಹಣಕಾಸು ವ್ಯವಹಾರ, ಡಾಕ್ಟರ್ಸು, ಪ್ರತಿಯೊಂದು ರಂಗಗಳಲ್ಲಿ ಅವರೇ ಇದ್ದರು. ಈ ಕಾರಣಕ್ಕೆ ಭಾಳ ಬೇಸತ್ತಿದ್ದಂಥ ಒಂದು ಮೂಲ ಜರ್ಮನರನ್ನು ಯಹೂದಿಗಳ ವಿರುದ್ಧ ಎತ್ತಿಕಟ್ಟಿದ್ರು. ಯಾರು ಗೋಬೆಲ್ಸು ಏನು ಹೇಳ್ತಾನೆ, ಒಂದು ಸುಳ್ಳನ್ನು ನೀವು ಅನೇಕ ಸಾರಿ ಹೇಳಿದರೆ ಅದು ಸತ್ಯವಾಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾನಲ್ಲ, ಅದನ್ನು ಹಿಟ್ಲರ್ ಅಂತಕ್ಕಂಥ ಒಬ್ಬ ಪ್ಯಾಸಿಸ್ಟ್. ಒಂದು ದುರಾದೃಷ್ಟ ಅಂದರೆ ನೀತ್ಸೆಯ ಒಂದು ಪುಸ್ತಕವನ್ನು 80,000 ಪ್ರತಿಗಳನ್ನು ತನ್ನ ಸೈನಿಕರಿಗೆ ಹಂಚಿದಂಥ ಒಬ್ಬ ದೊಡ್ಡ ಕ್ರಾಂತಿಕಾರಿ, ಸೋಕಾಲ್ಡ್ ಸ್ವಯಂ ಘೋಷಿತ ಓದುಗ ಮತ್ತು ಕ್ರಾಂತಿಕಾರಿ ಅಡಾಲ್ಫ್ ಹಿಟ್ಲರ್. ಎಸ್, ಅದು ಆ ಸನ್ನಿವೇಶ ಈಗ ಇಲ್ಲಿ ಭಾರತದಲ್ಲಿ ಇದೆ. ಭಾರತದಲ್ಲಿ ಏನು ಹೇಳ್ತಾರೆ, ಹಿಂದೂಗಳು ರಾಷ್ಟ್ರ, ಇಲ್ಲಿರೋ ಹಿಂದೂಗಳು. ಇದನ್ನೇ ನೀವೇನಾದರೂ ಅಮೇರಿಕದಲ್ಲಿ ಇಲ್ಲಿರೋ ಕ್ರಿಶ್ಚಿಯನ್ಸು, ಇಲ್ಲಿ ಹೊರಗಿನರು ಯಾರೂ ಇಲ್ಲ ಅಂತ ಏನಾದರೂ ಟ್ರಂಪ್ ಹೇಳಿದರೆ ಏನಾಗುತ್ತೆ ಯೋಚನೆ ಮಾಡಿ. ಇಲ್ಲಿರಲಿ ಇಂಡಿಯನ್ಸ್ ಅನ್ನೋದು ಬೇರೆ ಆಗುತ್ತೆ, ಇಲ್ಲಿರಲಿ ಹಿಂದೂಗಳು ಅನ್ನೋದು ಬೇರೆ ಆಗುತ್ತೆ. ಹಿಂದೂ ಮತ್ತು ಭಾರತ, ಇಂಡಿಯನ್ಸ್ ಅನ್ನೋದಕ್ಕೆ ವ್ಯತ್ಯಾಸಗಳಿವೆ. ಹಿಂದೂ ಅನ್ನೋದು ಧಾರ್ಮಿಕ ಮೂಲಭೂತ ಗುಣಕ್ಕೆ ಸಂಬಂಧಪಟ್ಟಂಥ ಒಂದು ಪದ. ಅದು ಭಾರತ ಅನ್ನೋದು ಭಾಳ ಯೂನಿವರ್ಸಲ್ ಆಗಿರ್ತಕ್ಕಂಥ ಬಹುತ್ವಕ್ಕೆ ಸಂಬಂಧಪಟ್ಟಂಥ ಪದ. ಅದಕ್ಕೆ ಯಾವುದನ್ನು ನಾವು ಒಪ್ಪಿಗೆಬೇಕು? ಭಾರತೀಯನ ಆಗಬೇಕೋ ನಾನು ಹಿಂದೂ ಆಗಬೇಕಾ? ನಾವು ವಿ ಆರ್ ಇಂಡಿಯನ್.
ಅಂಬೇಡ್ಕರ್ ಪ್ರಿಯಾಂಬಲ್ ಕಾನ್ಸ್ಟಿಟ್ಯೂಷನ್ ಹೇಳೋದತ್ತು ವಿ ಆರ್ ದಿ ಪೀಪಲ್ ಆಫ್ ಇಂಡಿಯಾ ಅಂತಾನೆ ಅಲ್ವಾ. ಆದ ಕಾರಣ ಇಲ್ಲಿ ಈ ಬಹುತ್ವಕ್ಕೆ ಈಗ ಭಾಳ ಅಪಾಯ ಸ್ಥಿತಿಯಲ್ಲಿದೆ. ಭಾಳ ಎಷ್ಟು ಅಪಾಯಕಾರಿ ಸ್ಥಿತಿಯಲ್ಲಿದ್ದರೆ ಒಂದು ಭಾಷೆ, ಒಂದು ಧರ್ಮ, ಒಂದು ದೇಶ, ಒಂದು ಚುನಾವಣೆ, ಅದು ಒಂದು ದಿನದಲ್ಲಿ ಅನ್ನೋದು ಒಂದು ಕಾನ್ಸೆಪ್ಟ್ ಏನಿದೆ, ಇದು ಪ್ಯಾಸಿಸಮ್ನ ಇನ್ನೊಂದು ಮುಖ. ಇದು ಇಲ್ಲಿದ್ದ ಬಹುತ್ವವನ್ನು ನಾಶ ಮಾಡ್ತಕ್ಕಂಥ ಒಂದು ಲಕ್ಷಣ ಇದು ಆಡಳಿತ ವ್ಯವಸ್ಥೆ. ಮೊನೊಲಿಥಿಕಲ್ ಆಗಿ ಅದನ್ನು ಕಟ್ಟಕ್ಕೆ ಹೊರಟ ತಕ್ಷಣ ಅದರ ಎಲ್ಲ ಡಿಸೈನ್ಗಳು ಹೊರಟೋಗ್ಬಿಡ್ತಾರೆ. ಎಲ್ಲ ಡಿಸೈನ್ಸ್ ಆಯ್ತು. ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಕುವೆಂಪು ಅವ್ರು ಹೇಳಿದಂಗಲ್ವ, ಉಳಿಯೋದೇ ಇಲ್ಲ ಎಲ್ಲವ. ನಾವು ಹಳ್ಳಿಗಳಲ್ಲಿ ಏನು ಅಬ್ದುಲ್ಲ ಬೈ, ಏನು ಮಾಮ, ಏನು ಹುಸೇನ್ ಮಾಮ ಅಂತ ಕರಿತೀವಿ. ಈ ಥರ ಸಂಬಂಧ ವಾಚಕಗಳನ್ನು ನಾಶ ಮಾಡ್ತಾ ಇದೆಯಲ್ಲ ಅಲ್ವಾ. ಈಗ ಯಾರೋ ಒಬ್ಬರು ಖರ್ಗೆಯವರು ಏನು ಹೇಳಿಬಿಟ್ರು, ಇದು ಪಾಪ ಈ ಕುಂಭಮೇಳದಲ್ಲಿ ಭಾಗವಹಿಸೋದ್ರ ಬಗ್ಗೆ ಒಂದು ಹೇಳಿದರು ಸಹಜವಾಗಿ. ಅದನ್ನು ಬಸವಣ್ಣನವರು ಹೇಳಿದರು 12ನೇ ಶತಮಾನದಲ್ಲಿ, ಕುವೆಂಪು ಅವರು ಹೇಳಿದ್ದಾರೆ, ಬುದ್ಧ ಹೇಳಿದ್ದಾನೆ, ಮೆದ್ಗಲ್ ರಾಮರಾವ್ ಅಂತಾನೆ ಹೇಳಿದ್ದಾರೆ, ಅಂಬೇಡ್ಕರ್ ಹೇಳಿದ್ದಾರೆ. ಎಲ್ಲರೂ ಹೇಳಿರೋದಷ್ಟೇ, ಈ ದೇಶದಲ್ಲಿರ್ತಕ್ಕಂಥ ನೀರೆಲ್ಲ ಗಂಗಾನೇ, ನೀರೆಲ್ಲ ಪವಿತ್ರ, ಈ ದೇಶದಲ್ಲಿರ್ತಕ್ಕಂಥ ಅನ್ನ ಎಲ್ಲ ಪವಿತ್ರ, ಈ ದೇಶದಲ್ಲಿರ್ತಕ್ಕಂಥ ನೆಲ, ಗಾಳಿ, ಪಂಚಭೂತಗಳೆಲ್ಲ ಪವಿತ್ರ. ಇದು ಪರ್ಟಿಕ್ಯುಲರ್ ಕುಂಭಮೇಳದಲ್ಲೇ ಸ್ನಾನ ಮಾಡಬೇಕಂತ ಏನಿಲ್ಲ ಅಲ್ವಾ. ಎಷ್ಟೋ ಜನ ನಾಶ ಆಗ್ತಾಯಿದ್ದಾರೆ. ಮನೆ ಮಠ ಈಗ ಮೈಕ್ರೋ ಫೈನಾನ್ಸ್ನಿಂದ ದುಡ್ಡು ತಗೊಂಡು ಕುಂಭಮೇಳಕ್ಕೆ ಹೋದವರು ಇದ್ದಾರೆ. ದುಡ್ಡು ಕೊಡು ಅಂತಂದರೆ ಮೈಕ್ರೋ ಫೈನಾನ್ಷಿಯರ್ ವಿರುದ್ಧ ಗಲಾಟೆ ಮಾಡುತ್ತಾರೆ. ಸರ್ಕಾರ ಆ ದುಡ್ಡು ಕೊಟ್ಟೋರನ್ನ ಇದು ಮಾಡ್ತಾ ಇದೆ. ನಾವು ಮೈಕ್ರೋ ಫೈನಾನ್ಸ್ ಸಾಲ ತಗೊಂಡು ಕುರಿ ಕೋಳಿ ಕೊಯ್ದು ಹಬ್ಬ ಮಾಡಿರೋ ಜನ ಇದ್ದಾರೆ ಅಲ್ವಾ. ಹಣದ ವಿನಿಯೋಗ ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಮನುಷ್ಯನನ್ನು ಇವತ್ತಿನ ನಮ್ಮ ಬಹುರಾಷ್ಟ್ರೀಯ ಕಂಪನಿಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಒಂದು ಭಯಾನಕವಾದ ಕೊಳ್ಳು ಬಾಕನನ್ನಾಗಿ ಮಾಡ್ತಾ ಇದ್ದಾವೆ. ಏನು ಪರ್ಚೇಸ್ ಮಾಡೋದಷ್ಟೇ. ಬಟ್ ನಂಬ್ತಿದೆಯಲ್ಲ ಸರ್ ಈಗ ಯುವಜನಾಂಗ, ಕಾರ್ಪೊರೇಟ್ ಸೆಕ್ಟರ್ ಅಲ್ಲ, ಯಾರು ಅಂಥ ಎಜುಕೇಷನ್ ಕೊಡ್ತಾ ಇಲ್ವೇ? ನಾವು ಎಜುಕೇಷನ್ ಕೊಡ್ತಾ ಇಲ್ಲ. ನಾವು ಕೊಳ್ಳಬಾಕ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತಕ್ಕಂಥ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಅಲ್ವಾ. ನಿಜ ನಿಜ ನಿಜ. ಎಲ್ಲಿದೆ ಹೇಳಿ? ಈಗ ರಾಮ ತನ್ನ ತಂದೆಗೆ ಸಹಾಯ ಮಾಡಿದ, ಕಮಲ ತನ್ನ ತಾಯಿಗೆ ಸಹಾಯ ಮಾಡಿದಳು ಅಂತ ಯಾವ ಪಾಠ ಇದೆ? ಪುಣ್ಯಕೋಟಿ ಅಂತ ಪಾಠ ಎಲ್ಲಿದೆ ಅಲ್ವಾ. ಹೀಗಾಗಿ ಒಂದು ಶುಷ್ಕವಾಗಿರ್ತಕ್ಕಂಥ ಈಗ ನಮ್ಮ ಸರ್ಕಾರಗಳೇ ಮನುಷ್ಯನನ್ನು ನಿಷ್ಕ್ರಿಯ ಮಾಡ್ತಾ ಇದ್ದಾವೆ, ಮಾತಾಡ್ದಂಗೆ ಮಾಡ್ತಾ ಇದ್ದಾವೆ. ಯಾಕಂದರೆ 5G ಬರ್ತಾಯಿದೆ, 5G ಬಂದಿದೆ. ಈ ಕೂತ್ಕೊಂಡಾಗ ಒಂದು ಹುಡುಗ, ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ಹುಡುಗ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾನೆ, ಇಡೀ ಪ್ರಪಂಚ ನೋಡ್ತಾ ಇದ್ದಾನೆ. ಅವನಲ್ಲಿ ಎಂಟರ್ಟೈನ್ಮೆಂಟ್ ಉಚಿತವಾಗಿ ಸಿಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಬರ್ತಾ ಇದೆ. ಪ್ರಕಾಶ್ ರೈ ಅಂತಕ್ಕಂಥ ಒಬ್ಬ ಖ್ಯಾತ ಎಡಪಂಥೀಯ ನಟನನ್ನು ಕುಂಭಮೇಳದಲ್ಲಿ ಸ್ನಾನ ಮಾಡ್ತಾನೆ ಅನ್ನೋ ಥರ ಕ್ರಿಯೇಟ್ ಮಾಡ್ತಾನೆ. ಒಬ್ಬ ಪ್ರಶಾಂತ್ ಸಂಬರ್ಗಿ ಅಂತಕ್ಕಂಥ ಒಬ್ಬ ಬಿಗ್ ಬಾಸ್ ಕಲಾವಿದ. ಈ ಲೆವೆಲ್ಗೆ ಹೋಗ್ತಾ ಇದೆ ನಮ್ಮ ಇಂಟೆಲಿಜೆನ್ಸು ಅಲ್ವಾ. ಹಿಂಗಾಗಿ ಯಾರ ಸಂಬಂಧಗಳೇ ಇಲ್ಲ. ಅಲ್ಲ ಸರ್, ನೀವು ಹೇಳಿದ್ರಿ ಆಗ ಒಂದು ಮಾತು ಹೇಳಿದ್ರಿ, ಅಂದರೆ ಸಂಬಂಧಗಳನ್ನೇ ಸಾಯಿಸ್ತಾ ಇರುವ ಪರಿಸ್ಥಿತಿಲಿ ನಾವಿದ್ದೀವಿ ಅಂತ. ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಯ ಒಬ್ಬ ಓನರ್ ಹೇಳ್ತಾರೆ, ಹೆಂಡತಿ ಮಕ್ಕನ ಎಷ್ಟು ತಂಗ ನೋಡ್ತೀರಿ ನೀವು? ಹೆಂಡತಿ ಮಗನ ಎಷ್ಟು ತಂಗ ನೋಡ್ತೀರಾ? 70 ಗಂಟೆ ಕೆಲಸ ಮಾಡಿ ಅಂತ ಒಬ್ಬ ಅಂದರೆ, ಇನ್ನೊಬ್ರು ಹೇಳ್ತಾರೆ 90 ಗಂಟೆ ಕೆಲಸ ಮಾಡಿರಿ ಅಂತ. ಸಂಬಂಧಗಳನ್ನು ಕೊಲ್ತಾ ಇರೋದಾ ಇದು, ಅಥವಾ ಅವರನ್ನು ಎತ್ಕೊಂಡೋಗಿ ಕೂಲಿ ಆಳುಗಳು ಮಾಡ್ತಿರೋದಾ? ಹೆಂಗೆ ನಿರ್ಧರಿಸೋ ಸರ್ ಇದನ್ನು? ಜೀತ ಯಾವಾಗಲೂ ನಮ್ಮ ಭಾರತ, ನಾವು ಮೇಷ್ಟ್ರುಗಳಾಗಿ ಕೆಲವು ಸಾವಿರಗಳ ಸಂಬಳ ಪಡೆದಿವಿ. ನಾವು ಕೆಲವು ಸಾವಿರಗಳ ಸಂಬಳ, ಲಕ್ಷ ಪಡಿಲ್ಲ ಅಂದ್ಕೊಳ್ಳಿ, ನಾವು ಸುಖವಾಗಿದ್ದೀವಿ. ಹೆಂಡತಿ ಮಕ್ಕಳು ಎಲ್ಲ ಸುಖವಾಗಿದ್ದೀವಿ. ಮಕ್ಕಳನ್ನೆಲ್ಲ ಓದಿಸಿದ್ವಿ. 3-4 ಜನ ಮಕ್ಕಳಿಗೆ ನನ್ನ ಹೆಂಡತಿ ತಾಯಿ ಆದಳು. ಈಗಿನವರಿಗೆ 1.5 ಮಕ್ಕಳಾಗದೆ ಹೆಚ್ಚು, 1.25, 1.5. ಆ ಹಡೆದಂಥ ಮಕ್ಕಳನ್ನಾದರೂ ಸರಿ ನೋಡೋದು ಕೇಳ್ತಾ ಇದ್ದಾರೆ. ಎದೆ ಹಾಲು ಉಣಿಸಿ ಪೋಷಿಸ್ತಾ ಇದ್ದಾಳೆ. ಸ್ತ್ರೀ ಅಂದರೆ ಅಷ್ಟೇ ಸಾಕಿ ಅಂತ GS ಇರೋದು ಹೇಳ್ತಾಳೆ. ಆ ಥರ ಇದ್ದಾರ
ಈಗ ವಾರಾಂತ್ಯ ದಾಂಪತ್ಯ ಅಂತ ಬಂದಿದೆ. ಹೌದು ಸರ್, ಅದೇನೋ ಹೇಳ್ತಾರೆ ವೀಕೆಂಡ್ ಫ್ಯಾಮಿಲಿ, ಇಂಗ್ಲೀಷ್ನಲ್ಲಿ ವೀಕೆಂಡ್ ಇದು ರಿಲೇಷನ್ಶಿಪ್ ಇದೆ ಅಲ್ಲ. ಸಾಟರ್ಡೆ ಸಂಡೇ ಮಾತ್ರ ಅವ್ರ ಗಂಡ ಹೆಂಡತಿ ಆಗಿರ್ತಾರಲ್ಲ. ಇಂಥ ಒಂದು ಯಾಕೆ ದುಡ್ಡು ಬೇಕು, ದುಡ್ಡಿನ ವ್ಯಾಮೋಹವನ್ನು ಸೃಷ್ಟಿಸಿದೆಯಲ್ಲ ಈ ಗ್ಲೋಬಲೈಸೇಷನ್, ಇದು ಭಾಳ ಅಪಾಯಕಾರಿ ಅನಿಸುತ್ತೆ ಉಮೇಶ್. ಬಟ್ ಇದು ಅನಿವಾರ್ಯ ಅಂತ ಅನಿಸ್ತಾ ಇದೆ ಸರ್ ಯುವಕರಿಗೆ, ಇತ್ತೀಚಿನ ಯುವಕರಿಗೆ, ಅಂದರೆ ಐ ಮೀನ್ 30 ಆಚೆ ಇರೋರಿಗೆ. ಯಾಕಂದರೆ ನಮ್ಮ ಪೇರೆಂಟ್ಸು ಅದರಿಂದ ಹೋಗ್ತಾ ಇದ್ದಾರೆ, ಡಾಲರ್ಸು ಅಮೇರಿಕದ ಕನಸು ಕಾಣ್ತಾ ಇದ್ದಾರೆ. ಈಗ ಈ ಪೇರೆಂಟ್ಸ್ ಎಲ್ಲ ಏನು ಬಂದು ನನ್ನ ಮಗ ಅಮೇರಿಕಕ್ಕೆ ಹೋಗ್ಬೇಕು, ಮಗಳ ಅಮೇರಿಕಕ್ಕೆ ಹೋಗ್ಬೇಕು, ಡಾಲರ್ಸ್ ತಗೋಬೇಕು. ಯಾರು ಆ ಥರ ಮಕ್ಕಳನ್ನು ಅಮೇರಿಕಾ ಪಾಲ್ ಮಾಡಿರ್ತಕ್ಕಂಥವ್ರು ಯಾರು ಸುಖವಾಗಿದ್ದಾರೆ ಹೇಳಿ? ಪೇರೆಂಟ್ಸ್ ಆಫ್ಟರ್ 70 ಅವರೆಲ್ಲ ವೃದ್ಧಾಶ್ರಮಗಳಲ್ಲಿ ಇದ್ದಾರೆ. ನಾನು ಈ ಜೀವನ ಸಂಧ್ಯಾ ಅಂತ ವೃದ್ಧಾಶ್ರಮದಲ್ಲಿ ನಿಮ್ಮೋಣೆ ಗಾಡಿ ಕೊಪ್ಪದಲ್ಲಿದೆಯಲ್ಲ, ಅಲ್ಲಿ ನಾನು ಶಾಲೆಗಳನ್ನೆಲ್ಲ ಹಂಚಕ್ಕೆ ಬಂದಿದ್ದೆ ಒಂದು ಸಾರಿ. ಬಡ ವೃದ್ಧರು ಇರ್ತಾರಂತ. ಅಲ್ಲಿರೋ ಶ್ರೀಮಂತ ವೃದ್ಧರೇ, ತಹಸೀಲ್ದಾರ್ TN ಶೇಷನ್ನು ಸತ್ತದ್ದು ವೃದ್ಧಾಶ್ರಮದಲ್ಲಿ. IAS ಆಫೀಸರ್ಸ್ ಇದ್ದಾರೆ, ಸೆಕ್ರೆಟ್ರಿಗಳಿದ್ದಾರೆ. ಯಾಕೆಂದರೆ ಯಾಕೆ ಸರ್ ನೀವು ಎಲ್ಲಿದ್ದೀರಿ ನಿತ್ಯಾನಂದ ಅಂತಕ್ಕಂಥ ಹೆಸರು ಕೇಳಿದೆ. ಇಲ್ಲ ಸರ್ ನಾವೆಲ್ಲ ಅಮೇರಿಕ ಕಳಿಸ್ಬಿಟ್ಟಿವಿ ಮಕ್ಕಳನ್ನ. ಒಬ್ಬ ಮಗ ಆಸ್ಟ್ರೇಲಿಯಾದಲ್ಲೇ ಇದ್ದಾನೆ, ಒಬ್ಬ ಮಗ ಜರ್ಮನ್ಲಿ. ಅವ್ರಿಗೆ ಕೇಳಬೇಕು ಸರ್, ನಿಮ್ಗೆ ಈಗ ವ್ಯತ್ಯಾಸ ಅನಿಸ್ತದೆ? ಅವ್ರಿಗೆ ಈಗ ಇಲ್ಲಿ ವ್ಯತ್ಯಾಸ ಅನಿಸ್ತಾ ಇದೆ ಅವ್ರಿಗೆ. ಇದು ಭಾಳ ತಪ್ಪಿತಸ್ಥ ಭಾವನೆ ಕಾಡ್ತಾ ಇದೆ ಅವರಿಗೆಲ್ಲ ಅಲ್ವಾ? ನೀವೇನಾದರೂ ತೆಲುಗಿನ ಒಂದು ಶತಮಾನಂ ಭವತಿ ಅಂತ ಫಿಲಮ್ ಇದೆ ನೋಡಿ. ತೆಲುಗಲ್ಲ ಸರ್? ತೆಲುಗಲ್ಲಿದೆ. ಮಕ್ಕಳನ್ನು ವಿದೇಶಿ ಪಾಲು ಮಾಡಿರ್ತಕ್ಕಂಥ ಒಬ್ಬ ವೃದ್ಧ ತಂದೆ ತಾಯಿಗಳ ಪೂರ್ವ ಚಿತ್ರಣ. ಇನ್ನೊಂದು ವದ್ ಅಂತ ಒಂದು ಹಿಂದಿ ಫಿಲಮ್ ಇದೆ, ವದ್. ಅದರಲ್ಲಿ ರಾಜು ಶರ್ಮಾ ಆ್ಯಂಡ್ ನೀನಾ ಗುಪ್ತಾ ಪಾತ್ರ ಮಾಡಿದ್ದಾರೆ. ನಾನು ಅದನ್ನು ಆ ಚಿತ್ರ ನೋಡಿ 1-2 ಗಂಟೆಗಳ ಸ್ತಂಭೀಭೂತನಾಗಿ ಕುಳಿತೆ ಅದನ್ನು. ಯಾಕಂದರೆ ಆ ಸ್ಥಿತಿ ನಮ್ಮ ಪ್ರತಿಯೊಂದು ಊರಲ್ಲಿದೆ. ಯಾರು ಒಂದು ಸಿನಿಮಾ ಬಂತು ಆ ಥರದ್ದು, ಕನ್ನಡದಲ್ಲಿ ಒಬ್ಬ ಸೆನ್ಸಿಬಲ್ ಡೈರೆಕ್ಟ್ರು, ಗೋಧಿ ಬಣ್ಣ ಮತ್ತು ಸಾಧಾರಣ ಮೈಕಟ್ಟು ಅಂತ ಒಂದು ಸಿನಿಮಾ ಬಂತು. ಅದು ಬೇರೆ, ಅದು ಇಲ್ಲ, ಅದು ಸ್ವಲ್ಪ ಇದು ಕನ್ನಡದಲ್ಲಿ ಈ ಬಂಧನ ಅಂತ ಬಂತು. ಕರೆಕ್ಟ್. ವಿಷ್ಣುವರ್ಧನ್ ಆ್ಯಂಡ್ ಜಯಪ್ರದ ಇದ್ದಾರೆ. ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಆ್ಯಂಡ್ ಹೇಮಮಾಲಿನಿ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ತಮ್ಮ ಸರ್ವೀಸಿನ ಎಲ್ಲ ಹಣವನ್ನು ಖರ್ಚು ಮಾಡಿರ್ತಾರೆ. ಮಾತ್ರ ಮಕ್ಕಳು ತಮ್ಮ ವೃದ್ಧಾಪ್ಯದಲ್ಲಿ ಇವನ್ ತಂದೆಯ ಸ್ಪೆಕ್ಟನ್ನು ಒಡೆದಂಥ ಸ್ಪೆಕ್ಟನ್ನು ಸರಿಪಡಿಸೋ ಅದಕ್ಕೆ ಹಣ ಕೊಡೋದಿಲ್ಲ ಮಗ ಅಲ್ವಾ? ಇಲ್ಲ, ಹಣ ಕೊಡೋದು. ಅದು ಆ ಸಂಬಂಧಗಳು ನಿಮ್ಗೆ ಯಾಕೆ ಬೇಕು? ಸ್ಪೆಕ್ಟ್ ಯಾಕೆ ಬೇಕಣ್ಣ ಅಪ್ಪಾಜಿ ಅಲ್ವಾ? ಪೇಪರ್ ಯಾಕೆ ಬೇಕು ನಿಮಗೆ? ಪೇಪರ್ ಮಗ, ನಾನು ಎಷ್ಟು ವರ್ಷ ಸರ್ವಿಸ್ನಲ್ಲಿ ಪೇಪರ್ ಓದ್ತೀನಿ, ಯಾಕೆ ಬೇಕು? ಬಹುಶಃ ನೀವು ಮುಂದಿನ ತಲೆಮಾರಿನ ಬರಹಗಾರರಿಗೆ ಅಥವಾ ಈಗ ಬರಿತಾ ಇರೋರಿಗೆ ಇದೇ ಹೇಳ್ಬೋದು ಅಂತ ಅಲ್ಲ ಸರ್? ಈ ಥರದ್ದು ಎಲ್ಲರ ಅನುಭವ ಆಗಿದೆ. ಎಲ್ಲ ಲೇಖಕರು ಈಗ ನಮಗಿಂತ ಚೆನ್ನಾಗಿ ಬರೀತಕ್ಕಂಥ ಲೇಖಕರು, ಹೊಸ ತಲೆಮಾರಿನ ಲೇಖಕರಿದ್ದಾರೆ. ಅವ್ರ ಕಥೆ ಕಾದಂಬರಿಗಳೆಲ್ಲ ಈ ಅವಸ್ಥಾಂತರದ ಬಗ್ಗೆ, ಈ ಪಲ್ಲಟದ ಬಗ್ಗೆ ಎಲ್ಲ ಕಥೆಗಳನ್ನು ಬರಿತಾ ಇದ್ದಾರೆ, ಕಾದಂಬರಿಗಳು ಬರಿತಾ ಇದ್ದಾರೆ. ಆದರೆ ಅಷ್ಟು ಪವರ್ಫುಲ್ಲಾಗಿ ಬರಿತಾ ಇಲ್ಲ. ನನಗೆ ವಾಸ್ತವ ತಲೆಮಾರಿನ ಹುಡುಗರದ್ದು ಬರವಣಿಗೆಯನ್ನು ಓದ್ತಾ ಇದ್ದೀನಿ. ಬಟ್ ನನಗೆ ಹೆಂಗೆ ಅನ್ಸುತ್ತೆ, ಸ್ಟಫ್ನೆಸ್ ಇಲ್ಲ. ಅವ್ರಿಗೇನೋ ಒಂದು ನರೇಷನ್ ಇದೆ, ಒಂದು ಒಳ್ಳೆ ಆರ್ಟಿಸ್ಟಿಕ್ ನರೇಷನ್ ಇದೆ, ಬರಿತಾ ಇದ್ದಾರೆ. ಬಟ್ ಸ್ಟಫ್ನೆಸ್ ಇಲ್ಲ ಅಂತ ನನಗೆಲ್ಲೋ ಗಂಡತಿಮ್ಮ ಓದಿದಾಗ ಆದ ಖುಷಿ ಅಥವಾ ನಿಮ್ಮ ಈ ಪುಸ್ತಕ ಓದಿದಾಗ ಆದ ಖುಷಿ ಅದು ಸಿಗ್ತಾ ಇಲ್ಲ. ಅದು ಈ ದೇವೂರು ಮಹಾದೇವ ಅಥವಾ ಕೃಷ್ಣಹಳ್ಳಿ, ಕುವೆಂಪು ಬಿಡಿ, ಲಂಕೇಶು ಎಲ್ಲರೂ ಹಳೆಗನ್ನಡ ಸಾಹಿತ್ಯವನ್ನು ಓದ್ತಾ ಇದ್ವಿ ಅಲ್ವಾ? ಇಂಗ್ಲೀಷರ ಅಭಿಜಾತ ಕೃತಿಗಳ ಜೊತೆಗೆ ಕನ್ನಡದ ಅಭಿಜಾತ ಕೃತಿಗಳನ್ನು ಓದಿ ಅರಿಸ್ಕೊಂಡಿದ್ರು ಅವರೆಲ್ಲ ಅಲ್ವಾ? ಆದ್ದರಿಂದ ಅವ್ರಿಗೆ ಕನ್ನಡವನ್ನು ಹೇಗೆ ಬಳಸಬೇಕು ಅಂತ ಒಂದು ಇತ್ತು, ಅವರಿಗೆ ಒಂದು ಹಿಡಿತ ಇತ್ತು. ಈಗಿನ ಯುವ ತಲೆಮಾರಿಗೆ ಅದಿಲ್ಲ, ಹಳೆಗನ್ನಡ ಸಾಹಿತ್ಯದ ಟಚ್ ಇಲ್ಲ. ಅದು ಇಮ್ಮಿಡಿಯೇಟಾಗಿ ಪ್ರಚಾರಕ್ಕೆ ಬಂದ್ಬಿಡ್ಬೇಕು, ಜನಪ್ರಿಯರ ಪ್ರಚಾರನೂ ಇಲ್ಲ. ಏನು ಬರಿತಾ ಇದ್ದಾರೆ, ಉತ್ಸಾಹ ಇದೆ, ಆದರೂ
ಅದು ಒಂದು ಹೊಸ ನೆಲೆಗಟ್ಟು ಬುನಾದಿಯನ್ನು ಅವ್ರು ಸೃಷ್ಟಿಸ್ಕೊಳ್ತಾ ಇಲ್ಲ. ಹೊಸ ತಲೆಮಾರಿನವರು ಹಳೆಗನ್ನಡ ಓದಬೇಕು, ಕುಮಾರವ್ಯಾಸನ್ನು ಓದಬೇಕು. ಪ್ರಾಕ್ಟೀಸ್ ಇಲ್ಲ, ರೀಡಿಂಗ್ ಪ್ರಾಕ್ಟೀಸ್ ಇಲ್ಲ, ಅದು ಓದಲೇಬೇಕು ತಾನೆ. ಈಗ ಸಾಹಿತ್ಯದ ವ್ಯಂಜಕಗಳು ಇಲ್ಲದೇ ಇದ್ದರೆ ಹೊಸ ಸಾಹಿತ್ಯವನ್ನು ಸೃಷ್ಟಿಸೋಕ್ಕೆ ಸಾಧ್ಯ ಇಲ್ಲ. ಅದು ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮೊಸರು, ಅದು DVG ಹೇಳಿದ್ದು. ಮರ ಇಟ್ಕೊಂಡಿರೋ ಮನೆಗಳಲ್ಲಿ ಈಗ ಬೋನ್ಸಾಯಿಗಳೇ ಇದು. ಬೋನ್ಸಾಯಿ ನೀವು ಹೇಳಿ ಭಾಳ ಕರೆಕ್ಟಾಗಿದೆ. ಬೋನ್ಸಾಯಿಗಳೇ ಆಗಿದ್ದಾವೆಲ್ಲ ಆ ಥರ ಆಗಿದ್ದಾರೆ. ಆಮೇಲೆ ನಮ್ಮ ಪತ್ರಿಕೆಗಳು ಹೊಸ ಲೇಖಕರನ್ನ ಬೆಳೆಸ್ತಾ ಇಲ್ಲ. ಯಾವುದೋ ಒಂದು 50,000 ರೂಪಾಯಿ ಒಂದು ಕತೆ ಬರೆದ್ರೆ ಬಹುಮಾನ ಅಂದ್ಬಿಡ್ತಾರೆ. ಅದೊಂದು ಪೈಪೋಟಿ ಶುರುವಾಗಿದೆ. ಬಟ್ ನಾನು ಪ್ರಶಸ್ತಿ ಬಂದಿರೋ ಕಥೆಗಳನ್ನ ಗಮನಿಸ್ತೀನಿ ಸರ್, ಏನಿರ್ಬೋದು ಅಂತ. ಬಟ್ ನನಗೇನಂತ ಖುಷಿ ಕೊಟ್ಟಿಲ್ಲ, ಆ ಥರದ್ದೇನು ಅನಿಸಿಲ್ಲ ನನಗೆ. ಈಗ ಲಂಕೇಶ್ ರೊಟ್ಟಿ ಅಥವಾ ರಾಘವೇಂದ್ರ ಕಾಸನ ಹೆಸರು ತಬ್ಬಲಿಗಳು ಓದಿದಾಗ ಎಷ್ಟು ದಿಗ್ಭ್ರಮೆಗೊಳ್ತೀವೋ. ಹಾಂಟಿಂಗ್ ಸರ್ ಅವು ಬರಹಗಳು, ಹಾಂಟಿಂಗ್. ಯಾವ ಕಥೆನೂ ನಮ್ಮನ್ನು ಹಾಂಟ್ ಮಾಡ್ತಾ ಇಲ್ಲ. ಈ ಥರ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ. ಅದೇ ಒಟ್ಟು ಭಾರತದ ಈ ಚೌಕಟ್ಟಿನ ನೆಲದಲ್ಲಿ ಒಂದು ಎಸೆನ್ಸ್ ಆಫ್ ದಿ ಲಿಟ್ರೇಚರ್ ನಿಧಾನಕ್ಕೆ ಸ್ಪಾಯ್ಲ್ ಆಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಸಾಯ್ತಾ ಇದೆ ಅಂದರೆ ಕಂಪ್ಲೀಟ್ ಆಗ್ತಾ ಇಲ್ಲ, ಇನ್ನೂ ಒಂದು ಹೊಸ ಇದು ಉಟ್ಕೊಳ್ತದೆ. ಹೊಸದು ಒಂದು ಹೊಸ ಅಲೆ ಸೃಷ್ಟಿ ಆಗ್ತಾ ಇದೆ ಅಂತ, ಹೊಸ ಕ್ಷಿತಿಜ ವೇಟಿಂಗ್. ಬರೋ ವೇಟಿಂಗ್ ಅಥವಾ ನಿರೀಕ್ಷೆ ಅದು ಹಾಗಿರುವ ಗ್ಯಾರಂಟಿ ಅಲ್ಲ. ಎಲ್ಲ ಕಾಲಕ್ಕೂ ಹಂಗಿದೆಯಲ್ಲ. ಈಗ ನವ್ಯರಿದ್ದ ನಾವೇನು ಶ್ರೇಷ್ಠ ಅಂದರು, ಇನ್ನೊಂದು ಪ್ರಗತಿಶೀಲ ಬಂದ ನವ್ಯ ಅಂದ್ವಿ, ನವ್ಯ ಅಂದರೆ ಬಂಡಾಯ ಬಂತು, ಬಂಡಾಯ ನವ್ಯೋತ್ತರ ಬಂತು. ಹಿಂಗೆ ಅವಸ್ಥಾಂತರಗಳು ಪಲ್ಲಟಗಳು ಇದ್ದೇ ಇರ್ತವಲ್ಲ ಪ್ರತಿಯೊಂದು ಸಾಹಿತ್ಯ ಇದರಲ್ಲಿ. ಅಂದರೆ ಬಟ್ ಬೇಸಿಕಲಿ ಒಂದು ಸಣ್ಣ ಸಮುದಾಯ ಅಕ್ಷರ ದಕ್ತಾ ಹೋದಂಗೆ ಸರ್ ಹೊಸ ಎಕ್ಸ್ಪೀರಿಯೆನ್ಸು ನುಗ್ತಾ ಇದೆ ಲಿಟ್ರೇಚರಿಗೆ. ನೀವು ಬರ್ತಾ ಇದೆ, ಖಂಡಿತ ಬರ್ತಾ. ಸೊ ಆ ಎಕ್ಸ್ಪೀರಿಯೆನ್ಸನ್ನು ಒಂದು ಶತಮಾನಗಳ ಕಾಲ ದೂರ ಇಟ್ಟಂತಹ ಒಂದು ಲಿಟ್ರೇಚರ್ ಏನಿದೆ ಅದನ್ನು ನಾವು ತುಂಬ ಭಾವಪೂರ್ಣವಾದ್ದು, ಅದು ಜೀವ ಸಂಬಂಧಿ ಆದದ್ದು ಅಂತೆಲ್ಲ ಮಾತಾಡ್ತಾ ಬಂದಿದೆ ವಿಮರ್ಶೆ, ಕನ್ನಡ ವಿಮರ್ಶೆ. ಬಟ್ ಇವತ್ತು ಆ ಕನ್ನಡ ವಿಮರ್ಶೆ ಸತ್ತಿದೆ ಅಂತ ಮಾತಿದೆ. ನಿಮ್ಗೇನು ಅನಿಸುತ್ತೆ ಸರ್? ಈಗ ವಿಮರ್ಶೆಯನ್ನು ಅವಲಂಬಿಸಿ ಯಾವ ಲೇಖಕನೂ ಬರೆಯಲ್ಲ. ವಿಮರ್ಶೆ ಮೊದಲು ಏನಾಗಿತ್ತು ಅಂತಂದರೆ, ಮೊದಲು ಒಂದು ಕಾಲದಲ್ಲಿ 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರು ಸೊಸೆ ಕಡೆ ಅಂತೀವಿ. ಆ ಥರ ಒಂದು ವಿಮರ್ಶೆ ಇತ್ತು. ಯೂನಿವರ್ಸಿಟಿಗೆ ಅಕಾಡೆಮಿಕ್ ವಲಯಕ್ಕೆ ಸೀಮಿತವಾದಂಥ ವಿಮರ್ಶೆ ಇತ್ತು. ಗ್ರಾಮೀಣ ಲೇಖಕರನ್ನ ಅಷ್ಟು ಇದು ಮಾಡಲಿಲ್ಲ. ಗ್ರಾಮೀಣ ನಾನ್ ಅಕಾಡೆಮಿಕ್ ಲೇಖಕರೇನಿದ್ದಾರೆ ಅವ್ರನ್ನ ಅಷ್ಟು ಪರಿಗಣಿಸ್ಲಿಲ್ಲ. ಜನಪ್ರಿಯ ಅಂದ್ಬಿಟ್ರು. DR ನಾಗರಾಜ್ ಹೇಳ್ತಾನೆ, ರಂಜಿಸ್ತಾ ಇರ್ತಕ್ಕಂಥ ಸಾಹಿತ್ಯನೇ ಅಲ್ಲ, ಓದಿಸಬೇಕಲ್ಲ, ಓದುವ ಗುಣ ಇರಬೇಕು. ನವ್ಯ ಸಾಹಿತ್ಯ, ಈಗ ನನ್ನ ತಬರನ ಕಥೆ ನನಗೆ ಇಷ್ಟ ಆಗುತ್ತೆ, ಅವನತಿ ನನಗೆ ಅಷ್ಟಿಷ್ಟ ಆಗಲ್ಲ. ತೇಜಸ್ವಿ ಅವರದಲ್ವ, ಇಲ್ಲ ಅವನತಿನೇ ಗ್ರೇಟು ಅಂತ ನಮ್ಮ ವಿಮರ್ಶಕರು ಹೇಳ್ತಾರೆ. ಗತಿಸ್ಥಿತಿ, ಗಿರಿಯವರ ಗತಿಸ್ಥಿತಿನೇ ಗ್ರೇಟು ಅಂತಾರೆ. ರಾವ್ ಬಹದ್ದೂರ ಗ್ರಾಮಾಯಣ ಅಷ್ಟು ಗ್ರೇಟ್ ಅನ್ನಿಸ್ಲಿಲ್ಲ ಆಗಿನ ಕಾಲದ ವಿಮರ್ಶಕರಿಗೆ. ಎಂಥ ನಾವೆಲ್ಲ ತಗೊಳ್ಳಿ, ಪ್ರಸಂಗದ ಗೆಂಡೆತಿಮ್ಮ ತಗೊಳ್ಳಿ, ಕಾಡು ಅಥವಾ ಅವ್ರ ಕಥೆಗಳು ತಗೊಳ್ಳಿ, ಇವೆಲ್ಲ ವಿಮರ್ಶಕರ ಅವಜ್ಞೆಗೆ ಒಳಗಾದಂಥ ಕೃತಿಗಳಿವೆ. ಅವಜ್ಞೆಗೆ ಒಳಗಾದಂಥ ಒಂದು ಗ್ರಾಮೀಣ ಒಂದು ಅನುಭವ, ಒಂದು ಪ್ರಪಂಚ ಅದು. ಬಟ್ ಅದೇ ನಾವು ಆ್ಯಸ್ ಎ ಟೀಚರ್ಸ್ ಅಥವಾ ಓದುಗರು ಈಗ ಮುಂದಿನ ತಲೆಮಾರಿನ ಕೈಯಲ್ಲಿ ಈ ಥರದ ಕೃತಿಗಳನ್ನು ಕೊಟ್ಟು ಓದಿಸೋದ್ರ ಮೂಲಕ ಒಂದೇನಾದ್ರು ಮಾಡ್ಬೋದಾ, ಒಂದು ಟೆಂಡೆನ್ಸಿನ ಡೆವಲಪ್ ಮಾಡ್ಬೋದಾ ಅಂತ ಸರ್, ಅಥವಾ ಒಂದು ಟೇಸ್ಟನ್ನು ಮಾಡ್ಬೋದಾ ಅಂತ. ನನಗೆ ನೀವು ಏನೋ ಪ್ರಯೋಗ ಮಾಡಿದ್ರಲ್ಲ ಪ್ರೈಮರಿ ಸ್ಕೂಲಲ್ಲಿ ಇಲ್ಲಿ ಹಾಗೆ ಅಂತ, ಆ ಕಾಲ ದಾಟಿ ಬಂದಿದ್ದೀವಿ ಈಗ. ಅದು ಇಲ್ಲ, ಈಗ ಓದುವ ಕ್ರಮನ ಬದಲೇ ಆಗಿದೆ. ಪುಸ್ತಕ ಹಿಡ್ಕೊಂಡು ಯಾರೂ ಓದ್ತಾ ಇಲ್ಲ, ಈಗ ಮೊಬೈಲ್ ಇಟ್ಕೊತಾರೆ. ಆಮೇಲೆ ಮೊಬೈಲಲ್ಲಿ ಸ್ವಲ್ಪ 1-2 ವಾಕ್ಯಗಳು ಏನಾದರೂ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಯ್ತು ಅಂದರೆ ಅದನ್ನ ಮುಟ್ಟೋದೇ ಇಲ್ಲ. ಅವರು ಎಷ್ಟು ಬಿಡ್ತಾರೆ, ಅದನ್ನ ತೆಗೆದು ಹಾಕಿಬಿಡ್ತಾರೆ. ಯಾಕಂದರೆ ಈಜಿಯಾಗಿ ಓದ್ಬೋದು ಅಂತ. ಅವು ದೃಷ್ಟಿಯಲ್ಲಿ ಕನ್ನಡದಲ್ಲಿ ಇನ್ನೊಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿದೆ, 8 ಹೋಳಿಗೆ ತಿನ್ನೋದಕ್ಕಿಂತ 1 ಎಲುಬು ಕಡಿ ಅಂತಕ್ಕಂಥ ಗಾದೆ. ಈ ನಾಯಿಗೆ ಒಂದು 8 ಹೋಳಿಗೆ ಇಡಿ, ಪಕ್ಕದಲ್ಲಿ ಒಂದು ಒಣ ಎಲುಬಿಡಿ, ಒಣ ಎಲುಬನ್ನು ಲೈಕ್ ಮಾಡುತ್ತದೆ ಹೊರತು ಹೋಳಿಗೆ ಕಡೆ ಗಮನ ಕೊಡಲ್ಲ. ಅದು ಕಡಕ, ಅದು ತನ್ನ ಬಾಯಿಯೊಳಗಿನ ರಕ್ತವನ್ನೇ ಅದರ ರಕ್ತ ಅನ್ಕ ಬಾಯಿಸ್ಕೊಂಡು ಅದನ್ನ ಎಂಜಾಯ್ ಮಾಡೋದು. ಈ ಅಭಿಜಾತ ಕೃತಿಗಳೇನಿವೆ, ಈಗ ನೆತ್ತಮ ನಾಡಿ ಭಾನುಮತಿ ಸೋಲ್ತೊಡೆ ಅಂತ ತಗೊಳ್ಳಿ, ಪಂಪನ್ ತಗೊಳ್ಳಿ. ಈಗ
ಅವ್ನು ಇನ್ನೊಂದು ಭಾಳ ಪ್ರಸಿದ್ಧವಾಗಿರೋ ಪದ್ಯ ಯಾವುದು ಅಂತಂದರೆ, ಈಗ ಪಡೆದು ಅಡಬಡಿಸಿ ತಿನ್ನಲು ಬಂದಿದ್ದಡಿಯೋಳು ಮದನೇ ತಿನ್ನಕೇಳಿ, ತಿನ್ನಲು ಬಂದಿದ್ದಡಿಯೋಮ್ ಅಂತ ಒಂದು ಪದ್ಯ ಇದೆ. ಪಡೆ ನೋಡಲು ಬಂದವರನ್ನು ಗುಡಿ ಉರಿಸಿದೆಂಬ ಆಯ್ತು ಕಣ ಅಂತಕ್ಕಂಥ ಒಂದು ಪದ್ಯ ಇದೆ. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ. ಯಾರು ಹೇಳಕ್ಕೆ ಸಾಧ್ಯ ರೀ? ಆ ರೂಪಕ ಕಲ್ಪನೆ ನೋಡಿ ಅಲ್ವಾ. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ, ಪರಿಜನದ ಭಾಗ್ಯ ಒಡವಿಗೆ ನಡೆಯುತ್ತಿದೆ. ಈ ಥರ ನೀವು ರೋಮಾಂಚನಗೊಳ್ಳದ ಇದ್ದರೆ ನೀವು ಈ ಕಾಲದ ಒಬ್ಬ ಕಾಂಜಿ ಪೀಜಿಗಳನ್ನಷ್ಟೇ ನೀವು ಅದು ಪ್ರಭಾವ ಅಂತ ತಿಳ್ಕೊಂಡು ಬರ್ಕಂತ ಕೂತ್ರೆ ನೀವು ನಿಲ್ಲಲ್ಲ. ಕೃತಿ ಕಾಲಗಳನ್ನು ಮೆಟ್ಟಿ ನಿಲ್ಲಬೇಕಲ್ಲ ಅಲ್ವಾ. ಅದು ಕಾರಣ ಇದು ಈಗಿನ ಭಾಳ ಸ್ಥಿತ್ಯಂತರ ಕಾಲದಲ್ಲಿ ನಾವು ಕೆಟ್ಟು ನಿಂತಿದ್ದೀವಿ ಅಂತ, ಒಂದು 3 ದಾರಿ ಕೂಡ ಕಡೆ ನಿಂತಿದ್ದೀವಿ, 3 ದಾರಿ ಕೂಡ ನಿಂತಿದ್ದೀವಿ. ಆ ಥರ ಇದೆ ಸರ್. ಒಂದು ಕೊನೆಯ ಪ್ರಶ್ನೆ, ಪ್ರಶ್ನೆಗಳು ಯಾವಾಗಲೂ ಕೊನೆ ಇರೋದಿಲ್ಲ. ಅಲ್ಲ, ಇರಲ್ಲ. ಈ ಸದ್ಯಕ್ಕೆ ಇದರ ಕೊನೆ ಈಗ ಸರ್, ಇಲ್ಲಿವರೆಗೂ ಒಬ್ಬ ದಲಿತರವನೋ ಅಥವಾ ಕೆಳಜಾತಿಯವನೋ ಅಥವಾ ಸ್ಪೃಶ್ಯ ಅಂತ ಏನು ಕರಿತೀವಿ, ಅನ್ಟಚಬಲ್ಸು, ಅವರೆಲ್ಲ ಸರ್ಕಾರಿ ಕೆಲಸ ತಗೊಂಡ್ರೆ ರಿಸರ್ವೇಷನ್ ಅಂತಿದ್ರು. ರಿಸರ್ವೇಷನ್ನು ಹೀಗಾಗಿ ಸಿಕ್ಕಿದೆ ಅವನಿಗೆ ಅಂತ ಭಾಳ ವೇಗ್ ಸ್ಟೇಟ್ಮೆಂಟ್ ಅದು. ಓಕೆ, ಅದು ಸತ್ಯ ಇರ್ಬೋದು, ಸತ್ಯ ಹೌದು ಕೂಡ. ರಿಸರ್ವೇಷನ್ ಇದೆ, ಅವನಿಗೆ ಕೊಡಬೇಕಾಗಿತ್ತು, ಕೊಟ್ಟಿದೆ ಸರ್ಕಾರ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಲಾ. ಸೊ ಈಗೇನಾಗಿದೆ ಸರ್ ಅಂದರೆ ಅದು ಶಿಫ್ಟ್ ಆಗಿದೆ. ಹೆಂಗೆ ಶಿಫ್ಟ್ ಆಗಿದೆ ಅಂತಂದರೆ, ಸಿಂಪಲ್ಲಾಗಿ ಅವನೇನೋ ಯಾವುದೋ ಒಂದು ಟಿ ವಿಯಲ್ಲಿ ಬರುವ ಒಂದು ಯಾವುದೋ ಶೋ ಅಲ್ಲಿ ಅವನೊಂದು 50 ಲಕ್ಷ ಗೆದ್ದುಬಿಡ್ತಾನೆ, ಅಥವಾ ಒಂದು ಆ ಥರ ಒಂದು 50 ಲಕ್ಷ ಗೆದ್ದುಬಿಡ್ತಾನೆ. ಈಗೇನಂತಿದ್ದಾರೆ, ಪಾಪ ಹೋಗಲಿ ಅಂತ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಬರೀತಿದ್ದಾರೆ ಸರ್ ಅಂದರೆ ವಾಟ್ಸಪ್ಪಲ್ಲಿ ಅದನ್ನು ಧಾರಾಳವಾಗಿ ನಾಚಿಕೆಯಲ್ಲೇ ಬರೀತಾ ಇದ್ದಾರೆ. ಪಾಪ ಹೋಗಲಿ ಅಂತ ಕೊಟ್ಬಿಟ್ಟಿದ್ದಾರೆ ಅವರಿಗೆ ಅಂತ. ಮೊನ್ನೆ ಸರ್ ಅದೇ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಸರ್ ಅದೇ ಅಲ್ಲಿ ನಿಲ್ಲಿಸ್ಬಿಡ್ತೀನಿ. ಅಂದರೆ ಇದನ್ನು ಹೆಂಗೆ ಅನಲೈಸ್ ಮಾಡೋದು? ಕೋರ್ಟ್ ಮಾರ್ಷಲ್ ಅಂತ ಫಿಲಮ್ ನೋಡಿದೆ ನಿನ್ನೆ. ಸೈನಿಕರಲ್ಲಿ ನಡೀತಕ್ಕಂಥ ಒಂದು ಜಾತೀಯ ಇದ್ರ ಬಗ್ಗೆ, ಜಾತೀಯತೆ ಬಗ್ಗೆ, ಒಬ್ಬ ದಲಿತ ಒಬ್ಬ ಸೈನಿಕ ರಾಮಚಂದ್ರ ಅಂತ ಹೆಸರಿಟ್ಕೊಂಡಿರ್ತಾನೆ. ಅವನು ಚಮ್ಮಾರ, ಅವನು ಮೇಜರ್ ಕೇಳ್ತಾನೆ, ನಿನಗೇನು ಅರ್ಹತೆ ಇದೆ ಹೆಸರಿಟ್ಕೊಳ್ಳೋಕ್ಕೆ? ಅದು ಕೋರ್ಟ್ ಮಾರ್ಷಲ್, ಒಂದು ಕಟ್ಟಡದ ಒಳಗೆ ನಡೀತಕ್ಕಂಥ ವಿಚಾರಣೆ ಮಾತ್ರ. ಸಿನಿಮಾ 1.5 ಗಂಟೆ ಸಿನಿಮಾ. ನನ್ನ ಸ್ತಂಭೀಭೂತನಾದ ಸಿನಿಮಾ ನೋಡಿ. ಹಿಂದಿಯಲ್ಲಿ, ತೆಲುಗಿನಲ್ಲಿ ಇವೆಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. ಅವನು ಯಾವುದೋ ಈ ಜಾತಿ ವ್ಯವಸ್ಥೆ ಮೇಲೆ ಸಿಟ್ಟಿಗೆ ಯಾವನ್ನೊಬ್ಬನ ಕೊಲೆ ಮಾಡ್ತಾನೆ, ಅದು ವಿಚಾರಣೆ ನಡೀತದೆ. ಅದನ್ನೊಬ್ಬ ಅವನ ಪರವಾಗಿ ಒಬ್ಬ ಅಲ್ಲೇ ಇರೋ ಅಡ್ವೊಕೇಟ್ ಕೋರ್ಟು ಇದರೊಳಗಿತ್ತು. ನೀವು ನೋಡಿದರೆ ಅವನು ನಿಂದಿಸ್ತಾನೆ, ಚಮ್ಮಾರ, ಮಾದಿಗ, ಹಾಗೆ ಹೀಗೆ, ಬಲಿಯ, ನಿಮ್ಮ ಮಕ್ಕಳು ಹೆಂಡ್ತಿ ಮುಟ್ಟಾದ ಸೀರೆಗಳನ್ನ ತೊಳಸ್ತಾರೆ ಅವನ ಕೈಲೇ, ಮಕ್ಕಳು ಇಸಿ ಬಟ್ಟೆ ತೊಳಸ್ತಾನೆ. ರೋಷಣರ ಒಬ್ಬ ದಲಿತ ಸೈನಿಕನ ಕಥೆ ಅದು ಈಗಲೂ ಅಸ್ತಿತ್ವದಲ್ಲಿದೆ ಅಲ್ವಾ. ಆದ ಕಾರಣ ನೀವು ಮೀಸಲಾತಿನ ಎಜುಕೇಷನ್ ಮೂಲಕ ಹೋಗ್ಲಾಡ್ಸೋಕ್ಕಾಗಲ್ಲ. ಈ ದೇಶದಲ್ಲಿ ಒಂದು ಒಳ್ಳೆ ನೌಕರಿ ಕೊಟ್ಟರು ಹೋಗ್ಲಾಡ್ಸೋಕ್ಕಾಗಲ್ಲ. ಬಾಡಿಗೆ ಮನೆ ಸಿಗಲ್ಲ ಸರ್, ಬಾಡಿಗೆ ಮನೆ ಸಿಗಲ್ಲ. ಕೇಳ್ತಾರೆ ನೀವು ಯಾವ ಜನ ಅಂತ. ತಿನ್ನುಂಡರ ಅಂತ ಯಾವ ತಿಂತೀರಿ ನೀವು? ಕೂರಿ ಮತ್ತೇನು ತಿಂತೀರಿ? ದನ ತಿಂತೀರಾ? ಪಾಲಿಶ್ ಆಗಿದೆ ಅಲ್ವಾ. ಈ ಥರ ಒಂದು ಶಿಫ್ಟ್ ಆಗಿಬಿಟ್ಟಿದೆ ಟ್ರಯಲ್ ಅಂತಕ್ಕಂಥದ್ದು ಏನಿದೆ, ಕೋರ್ಟ್ ಮಾರ್ಷಲ್, ಈ ಥರ ಶಿಫ್ಟ್ ಆಗಿದೆ. ಬಣ್ಣದ ಮೇಲೆ ಅರ್ಥ ಕಂಡುಹಿಡಿತಾರೆ, ಇವನು ದಲಿತ, ಕರ್ರಗಿದ್ರೆ ದಲಿತ, ಬೆಳಗಿದ್ರೆ. ಆಮೇಲೆ ಹಿಂಗಾಗಿ ಏನಾಗಿದೆ, ಜಾತಿ ವ್ಯವಸ್ಥೆ ಈ ದೇಶದ ನರನಾಡಿಗಳಲ್ಲಿ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣಗಳಲ್ಲಿ ಅದು ಹಾಸು ಹೊಕ್ಕಾಗಿದೆ. ಅದಕ್ಕೆ ನೀವು ಎಜುಕೇಷನ್ ಓದ್ದರಿಗೆಲ್ಲ ಅವ್ರು ತೆಗೆದುಬಿಡಿ, ಮೀಸಲಾತಿ ತೆಗೀರಿ, ಅವ್ರ ಮಕ್ಕಳಿಗೆ ಕೊಡೋಕೆ ಹೋಗ್ಬೇಡಿ ಅನ್ನೋದೇ ಐತಲ್ಲ. ಈಗ ನೀವು ಭಾಳ ಅತ್ಯಂತ ಒಂದು ಕಲರ್ಫುಲ್ ಆಗಿರೋ ಜನ್ರೇಷನಿಂದ ಬಂದಾರೆ. ಈಗ ನೀವು ನಿಮ್ಮ ಮಕ್ಕಳಿಗೆ ಇರೋ ಆ ಸವಲತ್ತು ತೆಗೆದುಬಿಟ್ರೆ ಅವ್ರು ಹೆಂಗೆ ಓದೋಕ್ಕೆ ಸಾಧ್ಯ ಹೇಳಿ ಅಲ್ವಾ. ಆ ಮಕ್ಳನ್ನ ಕೇಳ್ತಾರೆ, ನೀವು ಯಾರು ಅಂತ ಕೇಳ್ತಾರೆ. ನನ್ನ ಮಗಳೇ ಕೇಳಿಲ್ಲ, ಕೇಳ್ತಾರಲ್ಲ. ಈಗ ನನ್ನ ಕೇಳ್ತಾರೆ, ನಾನು ಲಿಂಗಾಯತ ಅಂತಂದರು ಸುಮ್ಮನೆ ಇದೆ. ಅದರೊಳಗೆ ಯಾರು? ಕುಂಬಾರ. ಓ ಕುಂಬಾರ ಅಂತಾರೆ ಅಲ್ವಾ. ಕುಂಬಾರನ ಪದ ಬರೋವರೆಗೂ ಬಿಡೋದಿಲ್ಲ. ನೀವು
ಏನು ಓದಿದ್ರು ಜಾತಿ ಹೋಗೋದಲ್ಲ. ಈಗ ಮಾರ್ಕ್ಸ್ ಹೇಳ್ತಾನಲ್ಲ, ಈ ಕ್ಯಾಸ್ಟ್ ಅಂದರೆ ಸ್ಪ್ಲಿಟ್ ಜಾತಿಯೊಳಗೆ ಜಾತಿ, ಅದರೊಳಗೆ ಇನ್ನೊಂದು ಜಾತಿ, ಅದರೊಳಗೆ ಇನ್ನೊಂದು ಜಾತಿ, ಇಷ್ಟೊಂದು ಅಸಂಖ್ಯಾತ ಜಾತಿಗಳು, ಅಸಂಖ್ಯಾತ ದೇವರುಗಳು ಇರ್ತಕ್ಕಂಥ ದೇಶ ಯಾವುದು ಅಂದರೆ ಇದು ನನ್ನ ಭಾರತ ಇತ್ತು. ಅದು ಎರಡು ಥರ ತಗೋಬೋದು ಸರ್, ನೆಗೆಟಿವ್ ತಗೋಬೋದು, ಪಾಸಿಟಿವ್ ತಗೋಬೋದು. ನೆಗೆಟಿವ್ ಆಗಿ ತಗೊಂಡ್ರು ಈ ದೇಶ ಬದುಕ್ತದೆ, ಪಾಸಿಟಿವ್ ತಗೊಂಡ್ರು ಬದುಕ್ತಾನೇ ಬಂದಿದೆ. ಇದು 6 ಕೇರಂಗಿಲ್ಲ, 3 ಕಿಳಿಯಂಗಿಲ್ಲ ನನ್ನ ದೇಶ. ಈ ಕಡೆಗೆ ಹೋದರೆ ಹಿಂದಕ್ಕೆ, ಈ ಕಡೆಗೆ ಹೋದರೆ ಸಮುದ್ರ ಇದೆ ಮುಳುಗಕ್ಕೆ, ಆ ಕಡೆ ಬಿಡೋದಿಲ್ಲ. ಆ ಕಡೆಗೆ ಹೋದರೆ ಹಿಮಾಲಯ ಪರ್ವತ ಇದೆ, ಈ ಕಡೆಗೆ ಹೋದರೆ ಪಾಕಿಸ್ತಾನ ಇದೆ, ಈ ಕಡೆ ಬಾಂಗ್ಲಾದೇಶ ಇದೆ. ಈ ದೇಶದ ಎಲ್ಲಿ ಹೋಗ್ದಂಗೆ ಕಟ್ಟಿ ಹಾಕಿರೋ ದಿಗ್ಬಂಧನ ಮಾಡಿರೋದು ಯಾವುದು ಅಂದರೆ ಜಾತಿ ವ್ಯವಸ್ಥೆ. ಈ ದೇಶದ ಹಿಂದಕ್ಕೆ ಹೋಗಂಗಿಲ್ಲ, ಮುಂದಕ್ಕೆ ಹೋಗಂಗಿಲ್ಲ, ಎಡಕ್ಕೆ ಹೋಗಂಗಿಲ್ಲ, ಬಲಕ್ಕೆ ಹೋಗಂಗಿಲ್ಲ, ಮಿಸ್ಗಾಡ್ದಂಗೆ ಇಟ್ಟು ಬಿಡುತ್ತೆ. ಹಿಂಗಾಗಿ ಈ ಮೋದಿಗಳು, ಅಮಿತ್ ಶಾಗಳು ಇವರೆಲ್ಲರೂ ಈ ದೇಶನ ಹೆಂಗೆ ಬೇಕಂಗೆ ಆಳ್ತಾರೆ. ಆಗ್ಲಿಲ್ಲ ಅಂಬೇಡ್ಕರ್ ಯಾಕೆ ಅಂದ್ಬಿಡ್ತಾನೆ. ಏನು ಕಾನ್ಸೆಪ್ಟ್ಸ್ ಇಲ್ಲ ಅಲ್ವಾ. ಹೊಸ ಒಂದು ಸಂವಿಧಾನ ಸೃಷ್ಟಿ ಮಾಡ್ತೀವಿ ಅಂತಾರೆ, ಮಾಡಿದ್ದಾರೆ. ಅದು 501 ಪುಟ. ಅದಲ್ಲಿ ಮತ್ತು ಕುಂಭಮೇಳಗಳು ಎಲ್ಲ ಕಡೆ ಬರ್ತವೆ. ಕುಂಭಮೇಳ ಇವರೇ ಮುಳುಗಿ ಹೇಳೋದು ಮಾಡ್ತಾರೆ. ಇವೆಲ್ಲ ಶುರುವಾಗ್ತವೆ ಈ ದೇಶದಲ್ಲಿ, ಏನು ಮಾಡೋಕ್ಕಾಗಲ್ಲ. ಆಯಿತು ಸರ್, ನಿಮ್ಮೊಂದು ಇವತ್ತು 1 ಗಂಟೆ ಕಾಲ ಭಾಳ ಮುಖ್ಯವಾದ ಸಂಗತಿಗಳನ್ನು ಮಾತಾಡಿದ್ವಿ. ನಿಮ್ಮ ವಿಚಾರಗಳನ್ನು ತಾವು ಹಂಚ್ಕೊಂಡ್ರಿ. ಬಟ್ ನಿಮ್ಮ ಜೊತೆಗೆ 3 ದಶಕಗಳ ಕಾಲ ನಾನು ಅಲ್ಲಲ್ಲೇ ಭೇಟಿಯಾಗೋದು, ಮಾತಾಡೋದು, ಚರ್ಚೆ ಮಾಡೋದು, ಓದೋದು ಎಲ್ಲ ಮಾಡ್ಕೊಂಬಂದಿದ್ದೀನಿ. ನಂಗೆ ಭಾಳ ಇಷ್ಟ ಆಗಿದ್ದೇನಂತಂದರೆ ತಮ್ಮಂತಹ ಹಿರಿಯರು ಮತ್ತು ಅದ್ಭುತವಾದ ಬರಹಗಾರರು ಇಷ್ಟೊತ್ತು ನಮ್ಮ ಜೊತೆಗೆ ಸಹನೆಯಿಂದ ಮಾತಾಡ್ತಾ ಕಾಲ ಕಳೆದಿದ್ದು ನಮಗೆ ಸಂತೋಷ ಕೊಟ್ಟಿದೆ. ಈ ಹೊತ್ತಿಗೆ ಕನ್ನಡಕ್ಕೆ ಏನು ಅನಿವಾರ್ಯ ಇದೆ ಮತ್ತು ಯಾವುದು ಮುಖ್ಯವಾಗಿ ಬರಹಕ್ಕೆ ತೊಡಗಿಸ್ಕೊಳ್ಬೇಕು ಅನ್ನುವ ವಿವೇಕವನ್ನು ನಮಗೆ ಹೇಳಿಕೊಟ್ರಿ. ನಿಮ್ಮಿಂದ ತುಂಬ ಕಲ್ತ್ವಿ ಸರ್. ಹಾಗಾಗಿ ನನಗೆ ಉಮೇಶ್, ನಾನು ಭಾಳ ಇಷ್ಟಪಡ್ತಕ್ಕಂಥ ಗೆಳೆಯರು ನೀವು. ಅತ್ಯಂತ ಕಲರ್ಫುಲ್ ಜನಾಂಗ ಸಮುದಾಯದಿಂದ ಬಂದಿರತಕ್ಕಂಥವ್ರು, ಭಾಳ ವಿಮರ್ಶಕರು. ಕಡಿಮೆ ಬರೆದರೂ ಭಾಳ ಮೌಲಿಕವಾಗಿ ಬರೆದಿದ್ರಿ. ಹೆಚ್ಚು ಒಂದು ಒಳ್ಳೆಯ ಸದಬೇಜಿ ಓದುಗ್ರಿ ನೀವು, ಒಳ್ಳೆ ಗೆಳೆಯರು, ಒಳ್ಳೆ ಟೀಚರ್. ಹೀಗಾಗಿ ನಿಮ್ಮನ್ನು ನಾನು ಭಾಳ ಅತ್ಯಂತ ಕೈ ಬೆರಳೆಣಿಕೆ ಅಷ್ಟು ಅವಧಿಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗಿದ್ದೀನಿ. ಭಾಳ ಸುದೀರ್ಘವಾಗಿ ನಿಮ್ಮ ಜೊತೆ ಒಡನಾಡಿಲ್ಲ ಆದರೂ ನೀವು ನನ್ನ ಆತ್ಮೀಯರು. ನಿಮಗೆ ಮತ್ತು ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರಜ್ಞಾ ಕೃಷ್ಣಮೂರ್ತಿ ಅವರಿಗೆ, ಅವರ ಶ್ರೀಮತಿಯವರಿಗೆ, ಇಲ್ಲಿ ಅವರ ಸಿಬ್ಬಂದಿಯವರಿಗೆ ಮತ್ತು ಧನ್ಯವಾದಗಳನ್ನ ಹೇಳಿ ನನಗೂ ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.